ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ವತಿಯಿಂದ ಕಾರ್ಮಿಕರ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ಸನ್ಮಾನ ಪುರಸ್ಕಾರ ಕಾರ್ಯಕ್ರಮ ನಗರದ ಕನಕಭವನದಲ್ಲಿ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಮಂಡ್ಯ ವಿಭಾಗ ಕ್ಷೇತ್ರದ ಶಾಸಕ ಪಿ. ರವಿಕುಮಾರ್ ಗೌಡ ಗಣಿಗವರು ಉದ್ಘಾಟಿಸಿದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚೆಲುವರಾಯಸ್ವಾಮಿಯವರು ಸಾಂಕೇತಿಕವಾಗಿ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷ ರಾಮಕೃಷ್ಣ, ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ವತಿಯಿಂದ ಇಂದು 5,000 ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಿಸುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಶ್ರಮಿಸಿದ ಎಲ್ಲಾ ಕಾರ್ಮಿಕ ಬಂಧುಗಳು ಹಾಗೂ ಪದಾಧಿಕಾರಿಗಳ ಕಾರ್ಯ ಶ್ಲಾಘನೀಯ. ಶಾಸಕರು ಹಾಗೂ ಹಿರಿಯ ನಾಯಕರ ಮಾರ್ಗದರ್ಶನದಲ್ಲಿ ಈ ಯೋಜನೆ ಪ್ರತಿಯೊಬ್ಬ ಅರ್ಹ ಕಾರ್ಮಿಕನನ್ನು ತಲುಪಲಿದೆ ಎಂದು ತಿಳಿಸಿದರು. ಇವತ್ತು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ವತಿಯಿಂದ ನಾವು 5,000 ಕಾರ್ಮಿಕರ ಕಾರ್ಡ್ಗಳ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದರ ಅಧ್ಯಕ್ಷತೆಯನ್ನು ಹಾಗೂ ನಮ್ಮ ಜಿಲ್ಲೆಯ ಮಂಡ್ಯ ತಾಲೂಕು ಶಾಸಕರಾದಂಥ ರವಿಕುಮಾರ್ ಗೌಡರು ಉದ್ಘಾಟನೆಯೊಡನೆ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಹಾಗೂ ಈ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರಾದ ಗಂಗಾಧರ್ ಭಾಗವಹಿಸಿದರು, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದಂಥ ಸಚಿನ್ ಚೆಲುವರಾಯಸ್ವಾಮಿ ಭಾಗವಹಿಸಿದರು, ಹಾಗೂ ಕಾರ್ಯಾಧ್ಯಕ್ಷರಾದಂಥ ಚಿದಂಬರಂ ಭಾಗವಹಿಸಿದರು, ಹಾಗೂ ನಮ್ಮ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ನವೀನ್ ಕುಮಾರ್ ಅನ್ಕೆರು ಭಾಗವಹಿಸಿದ್ದಾರೆ. ಹಾಗೂ ಎಲ್ಲರಿಗೂ ಸುಧಾ ಹೆಚ್ಚಾಗಿ ನನ್ನ ಕಾರ್ಮಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಅವರು ನಾನು ಅತ್ಯಂತ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ. ಹಾಗೂ ನನ್ನ ಕಾರ್ಮಿಕ ತಂಡದ ಎಲ್ಲ ಪದಾಧಿಕಾರಿಗಳು ಈ ಒಂದು ಸಮಾರಂಭವನ್ನು ಯಶಸ್ವಿ ಮಾಡೋಕ್ಕೆ ಅವರೆಲ್ಲ ಶ್ರಮ ಶಕ್ತಿ ಹಾಕಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಬಳಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್, ರಾಜ್ಯ ಸರ್ಕಾರವು ಕಾರ್ಮಿಕರ ಭದ್ರತೆಗೆ ಹೆಚ್ಚಿನ ಒತ್ತು ನೀಡುತ್ತಿದೆ. ಕಟ್ಟಡ, ಅಸಂಘಟಿತ ಹಾಗೂ ಗಿಗ್ ಕಾರ್ಮಿಕರಿಗೆ ಯಾವುದೇ ಭದ್ರತೆ ಇರಲಿಲ್ಲ. ಆದರೆ ಇಂದು ಅವರು ಮರಣ ಹೊಂದಿದರೆ 4 ಲಕ್ಷ ಹಾಗೂ ಅಪಘಾತವಾದಲ್ಲಿ 2 ಲಕ್ಷ ಪರಿಹಾರ ನೀಡುವ ವ್ಯವಸ್ಥೆ ಮಾಡಲಾಗಿದೆ. ಇದೇ ವೇದಿಕೆಯಲ್ಲಿ ನಾಡಿನ ರಕ್ಷಣೆಗೆ ಶ್ರಮಿಸುವ ಸೈನಿಕರು, ಅನ್ನದಾತ ಕೃಷಿಕರು, ಭವಿಷ್ಯ ರೂಪಿಸುವ ಶಿಕ್ಷಕರು ಹಾಗೂ ಕಾರ್ಮಿಕರನ್ನು ಸನ್ಮಾನಿಸಿರುವುದು ಅತ್ಯಂತ ಅರ್ಥಪೂರ್ಣವಾಗಿದೆ ಎಂದರು. ಸಂಘಟಿತ ಕಾರ್ಮಿಕರಾಗಿರ್ಬೋದು, ಗಿಗ್ ಕಾರ್ಮಿಕರಾಗಿರ್ಬೋದು, ಅಥವಾ ಮೋಟಾರ್ ವಾಹನ ಕಾಯ್ದೆಗಳ ರಿಲೇಟೆಡ್ ನಮ್ಮ ಕಾರ್ಮಿಕರಾಗಿರ್ಬೋದು, ಅಥವಾ ಅಂಬೇಡ್ಕರ್ ಸಹಾಯಹಸ್ತ ಯೋಜನೆಯಡಿಯಲ್ಲಿ ಇರ್ತಕ್ಕಂಥ ಏನು ಕಾರ್ಮಿಕರಾಗಿರ್ಬೋದು, ಇವರು ಎಲ್ಲರಿಗೂ ಕೂಡ 10 ಸೌಲಭ್ಯಗಳನ್ನು ಇವತ್ತು ನಾವು ಹೇಳಿದಾಗೆ ಇವತ್ತು ಯಾರಾದರೂ ಅವರ ಮನೆಗಳಲ್ಲಿ ತೀರೋದ್ರೆ ಅವ್ರಿಗೆ ಯಾವುದೇ ಥರವಾದ ಭದ್ರತೆ ಇರಲಿಲ್ಲ. ಅದನ್ನು ನಮ್ಮ ಸರ್ಕಾರ ಇವತ್ತು ಅವರಿಗೆ 4 ಲಕ್ಷ ರೂಪಾಯಿನ ಏನಾದ್ರು ಮರಣ ಹೊಂದಿದಲ್ಲಿ ಇವತ್ತು ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ಅಪಘಾತ ಏನಾದ್ರು ಆಗಿದ್ದಲ್ಲಿ ಅವ್ರಿಗೆ 2 ಲಕ್ಷ ರೂಪಾಯಿನ ನಾವು ಇವತ್ತು ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಈಗಾಗಲೇ 5 ಗ್ಯಾರಂಟಿಗಳನ್ನ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಅದ್ರ ಜೊತೆಗೆ ಪ್ರತಿ ವರ್ಷ ನಾವು ಈ ಪಂಚ ಗ್ಯಾರಂಟಿಯಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ 58,000 ಕೋಟಿಯನ್ನು ನಾವು ಪ್ರತಿ ವರ್ಷ ನಾವು ವಿನಿಯೋಗಿಸಿದ್ದೇವೆ. ಇದ್ರ ಜೊತೆಗೆ ಈಗ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ ಅಂತೇಳಿ ಮೊನ್ನೆ ಈಗ ಎಲ್ಲ ನಮ್ಮ ರಾಜ್ಯದಲ್ಲಿ ಪ್ರಚಲಿತವಾಗಿದೆ. ನಮ್ಮ ಕಂದಾಯ ಸಚಿವರಾಗಿದ್ದಂಥ ಹಿಂದೆ ನಮ್ಮ ಕೃಷ್ಣ ಬೈರೇಗೌಡರು ಇವತ್ತು ಎಲ್ಲನೂ ಸರಳೀಕರಣ ಮಾಡಿ ಡಿಜಿಟೀಕರಣ ಮಾಡಿಸಿ ಪ್ರತಿಯೊಂದು ಮನೆ ಬಾಗಿಲಿಗೆ ಹಕ್ಕುಪತ್ರವನ್ನು ತಲುಪಿಸಬೇಕು ಅಂತೇಳಿ ಸುಮಾರು 24 ಲಕ್ಷ ಹಕ್ಕುಪತ್ರಗಳನ್ನ ಇವತ್ತು ನಾವು ಪ್ರತಿಯೊಂದು ಮನೆಗೂ ತಲುಪಿಸಿದ್ದೇವೆ, ಯಾವುದೇ ₹1 ಲಂಚ ಇಲ್ಲದೆ. ಇದ್ರ ಜೊತೆಗೆ ನಾವು ಏನು ನಿಮ್ಮ ಪಹಣಿ ಆಗಬೇಕಾಗಿತ್ತು, ಪೋಡಿ ಆಗಬೇಕಾಗಿತ್ತು, RTC ಕುಂತ್ಕೋಬೇಕಾಗಿತ್ತು, ಇವೆಲ್ಲನೂ ಡಿಜಿಟೀಕರಣ ಮಾಡಿಸಿ ಕಂಪ್ಯೂಟರೈಸ್ಡ್ ಮಾಡಿ ನಿಮಗೆ ಎಲ್ಲ ಪ್ರತಿಯೊಂದು ಯಾವುದೇ ₹1 ಲಂಚ ಇಲ್ಲದಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ವೇದಿಕೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್, ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ, ಮುಡಾ ಅಧ್ಯಕ್ಷ ಡಿಪಿ ಪ್ರಕಾಶ್, ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ, ಕೆಪಿಸಿಸಿ ಕಾರ್ಮಿಕ ವಿಭಾಗದ ಕಾರ್ಯದರ್ಶಿ ಬಸವರಾಜ್ ಉಪಸ್ಥಿತರಿದ್ದರು. ಪದಾಧಿಕಾರಿಗಳಾದ ಆಟೋ ಕೃಷ್ಣ, ನಗರ ಘಟಕದ ಅಧ್ಯಕ್ಷ ಶಿವರುದ್ರ, ಗುರುಶಂಕರ್, ರವಿಗೌಡ, ಯೋಗೇಶ್, ಪದ್ಮಾವತಿ, ನೇತ್ರಾವತಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಶೈಕ್ಷಣಿಕ ಗುರಿ ಸಾಧನೆಗಾಗಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು ಎಂದು ಹನಕೆರೆ ರೈತರ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ಎಚ್ಬಿ ರಾಜಣ್ಣ ಹೇಳಿದರು. ತಾಲೂಕಿನ ಹನಕೆರೆ ಗ್ರಾಮದ ರೈತರ ಶಿಕ್ಷಣ ಸಂಸ್ಥೆಯ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ವಿಭಾಗದ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಿಸಿ ಅವರು ಮಾತನಾಡಿದರು. ರೈತರ ಮಕ್ಕಳಿಗೆ ಅನುಕೂಲ ಆಗಲಿ ಎಂದು ಹನಕೆರೆಯಲ್ಲಿ ರೈತರ ಶಿಕ್ಷಣ ಸಂಸ್ಥೆಯನ್ನು 1967ರಲ್ಲಿ ಪ್ರಾರಂಭವಾಯಿತು. ಈ ಸಂಸ್ಥೆಯಲ್ಲಿ ಓದಿದ ಅನೇಕ ಮಂದಿ ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ ಎಂದು ಹೇಳಿದರು. ಶಿಕ್ಷಣವು ಮಕ್ಕಳ ಭವಿಷ್ಯವನ್ನು ರೂಪಿಸುವ ಶಕ್ತಿಯಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಉತ್ತಮ ಶಿಕ್ಷಣ ಪಡೆಯುವ ಮೂಲಕ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಗಳಿಸಬೇಕು ಎಂದರು.
ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳು ಶೈಕ್ಷಣಿಕ ಸಾಮಗ್ರಿ ಖರೀದಿಸುವುದು ಕೆಲವೊಮ್ಮೆ ಆರ್ಥಿಕ ಹೊರೆಯಾಗುತ್ತದೆ. ಇಂತಹ ಕುಟುಂಬಗಳಿಗೆ ನೆರವಾಗುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ಆಯೋಜಿಸಿಕೊಂಡು ಬರುತ್ತಿದ್ದೇನೆ. ಮುಂದಿನ ದಿನಗಳಲ್ಲೂ ಸಹ ಶಾಲೆಯ ಶೈಕ್ಷಣಿಕ ಬೆಳವಣಿಗೆಗೆ ಸಹಕರಿಸುತ್ತೇನೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ಶಾಲಾ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ, ಶಿಸ್ತು ಮತ್ತು ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ಶಿಕ್ಷಕರು, ಪಾಲಕರು ಮಾರ್ಗದರ್ಶನವನ್ನು ಪಾಲಿಸುವ ಮೂಲಕ ಉತ್ತಮ ಪ್ರಜೆಗಳಾಗಿ ಬೆಳೆಯಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಇವತ್ತಿನ ದಿನ ಈ ಒಂದು ಈ ಶಾಲೆಯಲ್ಲಿ ನೀವೆಲ್ಲ ಓದಿರ್ಬೇಕಾದ್ರೆ ಭಾಳ ಪುಣ್ಯ ಮಾಡಿರಬೇಕು. ಇದಕ್ಕೆ ಪುಣ್ಯವಾದಂಥ ಕೆಲಸ. ಈ ಶಾಲೆ 1960ರಲ್ಲಿ 67ರಲ್ಲಿ ಪ್ರಾರಂಭವಾದಾಗ ನಾನು ಕೂಡ ಈ ಶಾಲೆ ವಿದ್ಯಾರ್ಥಿಯಾಗಿದ್ದೆ. ಯಾಕೆ ಅಂತಂದರೆ ಈ ಶಾಲೆ ಇಲ್ಲದೇ ಇದ್ದರೆ ನನ್ನ ಜೀವನವೇ ಈ ರೀತಿ ರೂಪಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಆದ್ದರಿಂದ ಎಲ್ಲ ಗ್ರಾಮಾಂತರ ಪ್ರದೇಶದ ಮಕ್ಕಳು ನೀವೆಲ್ಲ ಹೆಚ್ಚಿನ ರೀತಿಯಲ್ಲಿ ಓದಬೇಕು, ಒಳ್ಳೆ ಬುದ್ಧಿವಂತರಾಗಬೇಕು ಅಂತ ನನ್ನ ಒಂದು ಅಭಿಲಾಷೆ. ಯಾಕೆಂದರೆ ನಾವು ಒಂದು ಸಾರಿ ಮಿಡ್ಲ್ ಸ್ಕೂಲಲ್ಲಿ ಒಂದು ಬೂದ್ನೂರಿಗೆ ಒಂದು ಸೆಂಟ್ರ್ ಇತ್ತು. ಆವಾಗ ಪಬ್ಲಿಕ್ ಇದು ಎಕ್ಸಾಮ್ ಇತ್ತು. ಆವಾಗ ಆ ಶಾಲೆಯಲ್ಲಿ ಬೂದ್ನೂರು ಶಾಲೆ ಓದಂಥ ಸಂದರ್ಭದಲ್ಲಿ ರುದ್ರಪ್ಪನಂಥ ದೊಡ್ಡ ಸಾಹುಕಾರ ಆ ಕಾಲದಲ್ಲಿ ನಮಗೆ ಮಧ್ಯಾಹ್ನ ಅನ್ನ ಹಾಕಿದ್ರು, ಮೊಸರನ್ನ ಹಾಕಿ ಮಾಡಿಕೊಟ್ಟಿದ್ರು. ಪಾಪ ಪುಣ್ಯಾತ್ಮರು. ಅದನ್ನು ನಾನು ಇವತ್ತು ನೆನ್ಕೊಳ್ತೀನಿ. ಅದೇ ರೀತಿ ನೀವು ಯಾಕೆ ಅಂತಂದರೆ ಈ ಶಾಲೆಯಲ್ಲಿ ಓದಿದಂಥ ಮಕ್ಕಳು ಈ ಅಧ್ಯಾಪಕರು ಇದ್ದಾರಲ್ಲ, ತುಂಬ ಒಳ್ಳೆಯ ಅಧ್ಯಾಪಕರು. ಕಾಲೇಜ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ನೀವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವ್ಯಾಸಂಗ ಮಾಡಿದ್ರೆ ಈ ಶಾಲೆಗೆ ಒಳ್ಳೆಯ ಹೆಸರು ಬರ್ತದೆ. ಮತ್ತು ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ತಂದೆ ತಾಯಿಗಳಿಗೆ ನೀವು ಉದಾಸೀನ ಮಾಡಬಾರ್ದು. ಏನು ನಿಮ್ಮ ತಂದೆ ತಾಯಿ ಹೇಳ್ತೀರ ಕೆಲಸವನ್ನು ನೀವು ನಿರ್ವಹಿಸಬೇಕು. ಮತ್ತು ತಂದೆ ತಾಯಿ ಜೊತೆ ಹೆಣ್ಣುಮಕ್ಕಳು ಅಡುಗೆ ಮಾಡೋದಿರ್ಬೋದು, ತೊಳೆಯುವಂಥದ್ದಿರ್ಬೋದು, ಬೆಳಗುವಂಥದ್ದಿರಬೇಕು. ಅದನ್ನು ನೀವು ರೂಢಿಸ್ಕೊಳ್ಬೇಕು. ನೀವು ಇದನ್ನು ಈಗ ರೂಢಿಸ್ಕೊಂಡ್ರೆ ನೀವು ಮುಂದೆ ಭಾಳ ಹೆಸರು ಬರುತ್ತದೆ. ಬರೀ ಓದೋದೇ ಮುಖ್ಯವಲ್ಲ, ತಂದೆ ತಾಯಿಗಳಿಗೆ ನೀವೆಲ್ಲ ಸಹಕಾರ ನೀಡಬೇಕು. ಅದೇ ರೀತಿ ನಿಮ್ಗೆ ಏನಾದರೂ ಹೆಚ್ಚಿನ ರೀತಿ ಸಹಾಯ ಬೇಕಾದ್ರೆ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ನಿಮ್ಮ ಅಧ್ಯಾಪಕರು ಏನು ಕೇಳಿದ್ರು ನಾನು ಕೊಡೋಕ್ಕೆ ತಯಾರಿದ್ದೀನಿ. ಆದ್ದರಿಂದ ನೀವೆಲ್ಲ ಕೂಡ ಹೆಚ್ಚಿನ ವಿದ್ಯಾವಂತರಾಗಿ ಈ ಶಾಲೆಗೆ ಹೆಸರು ತರಬೇಕು ಅಂತ ಹೇಳಿ ನಾನು ವಿನಂತಿಸಿಕೊಳ್ತಾ ಎರಡು ಮಾತನಾಡೋ ಅವಕಾಶ ಮಾಡಿ. ಸಂದರ್ಭದಲ್ಲಿ ರೈತರ ಶಿಕ್ಷಣ ಸಂಸ್ಥೆಯ ಖಜಾಂಚಿ ಜಯರಾಮ್, ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ರಾಜು, ಮುಖ್ಯ ಶಿಕ್ಷಕ ಕೃಷ್ಣ, ಪುಷ್ಪಲತಾ ಸೇರಿದಂತೆ ಇತರರು ಭಾಗವಹಿಸಿದರು. ಜ್ಞಾನಾಕುರ ಅಕ್ಷರಾಭ್ಯಾಸ ಹಾಗೂ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪಟ್ಟಣದ ಬಿಜಿಎಸ್ ಶಾಲೆಯಲ್ಲಿ ವೇದ ಮಂತ್ರಗಳ ಘೋಷದ ನಡುವೆ ಮಕ್ಕಳಿಂದ ವಿಶೇಷ ಪೂಜೆ ನೆರವೇರಿಸಿ ಸಾಂಪ್ರದಾಯಿಕವಾಗಿ ಜ್ಞಾನಾಕುರ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಗಿಡ ನೆಡುವ ಮೂಲಕ ಉದ್ಘಾಟಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಧರ್ಮಶೆಟ್ಟಿ ಮಾತನಾಡಿ, ಪಾಂಡವಪುರ ತಾಲೂಕಿನಲ್ಲಿ ಸುಮಾರು 22,000 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ನಡೆಯುತ್ತಿದೆ ಎಂದು ತಿಳಿಸಿದರು. ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಉತ್ತಮ ಸಂಸ್ಕಾರಗಳನ್ನು ಕಲಿಸಬೇಕು ಮತ್ತು ಮೊಬೈಲ್ ಬಳಕೆಯಿಂದ ದೂರವಿರಿಸಿ ಪೋಷಕರು ಮಕ್ಕಳಿಗೆ ಹೆಚ್ಚಿನ ಸಮಯ ನೀಡಬೇಕು ಎಂದು ಸಲಹೆ ನೀಡಿದರು. ನಮ್ಮ ಕಾಲದಲ್ಲಿ ಅಕ್ಷರಾಭ್ಯಾಸಕ್ಕಾಗಿ ಶೃಂಗೇರಿ ಅಥವಾ ಗುರುಕುಲಗಳಂತಹ ಮಠಮಂದಿರಗಳಿಗೆ ತೆರಳಿ ಹೆಚ್ಚಿನ ವೆಚ್ಚದಲ್ಲಿ ಅಕ್ಷರಾಭ್ಯಾಸ ನೀಡಬೇಕಾಗಿತ್ತು. ಆದರೆ ಇಂದು ಶೃಂಗೇರಿಯಲ್ಲಿ ನಡೆಯುವ ರೀತಿಯಲ್ಲೇ ಅತ್ಯುತ್ತಮವಾಗಿ ಬಿಜಿಎಸ್ ಶಾಲೆಯಲ್ಲಿ ಅಕ್ಷರಾಭ್ಯಾಸ ನಡೆಸುತ್ತಿರುವುದು ಶ್ಲಾಘನೀಯ. ಈ ಅವಕಾಶ ಕಲ್ಪಿಸಿರುವ ಸಂಸ್ಥೆಯ ಗೌರವ ಕಾರ್ಯದರ್ಶಿ ಡಾ ಜೆಎನ್ ರಾಮಕೃಷ್ಣೇಗೌಡ ಅವರಿಗೆ ಧನ್ಯವಾದಗಳು ಎಂದು ಹೇಳಿದರು. ಬಹಳ ಖುಷಿಯನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ. ಇಂದು ಶೃಂಗೇರಿಯಲ್ಲಿ ಯಾವ ರೀತಿಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೋ ಅದಕ್ಕಿಂತಲೂ ಹೆಚ್ಚಿನದಾಗಿ ಅತ್ಯುತ್ತಮವಾಗಿ ಈ ಒಂದು ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ. ಮಕ್ಕಳು ಒಳ್ಳೆ ಸಂಸ್ಕಾರವಂತರಾಗಬೇಕು, ಒಳ್ಳೆ ವಿದ್ಯೆ ಬುದ್ಧಿಯನ್ನು ಕಲಿಬೇಕು, ಒಳ್ಳೆ ನಡೆನುಡಿಯನ್ನು ಕಲಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಾರಂಭದಲ್ಲಿ LKG UKG ಸೇರ್ತಕ್ಕಂಥ ಪೂರ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದಾರೆ. ವಿದ್ಯೆ ಯಾರ ಮನೆ ತೊತ್ತೋಲ್ಲ, ವಿದ್ಯೆ ಯಾರು ಕಲಿಯಕ್ಕಾಗಲ್ಲ. ವಿದ್ಯೆ ಇದ್ರೆ ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ವಿದ್ಯೆ ಮತ್ತೆ ಆರೋಗ್ಯ ಇದ್ರೆ ನಾವು ಹಣವನ್ನ ಸಂಪಾದನೆ ಮಾಡ್ಬೋದು. ಹಣ ಇದ್ದವರು ವಿದ್ಯೆಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯೆ ಬಡವರು ಮತ್ತು ಶ್ರೀಮಂತರಿಗೆ ಎಲ್ಲರಿಗೂ ಸಮಾನ. ಅದು ಶ್ರೀಮಂತರು ಒಳ್ಳೆ ಶಾಲೆ ಸೇರಿಸ್ಬೋದು, ಬಡವರು ಕಡಿಮೆ, ನನಗೆ ಈಗಾಗಲೇ ಹೇಳಿದೆ, ಕಡಿಮೆ ಡೊನೇಷನ್ ಕೊಟ್ಟು ಕೆಲವು ಶಾಲೆ ಸೇರಿಸ್ಬೋದು. ಈಗಾಗಲೇ ನಮ್ಮ ಪಾಂಡವಪುರ ತಾಲೂಕಲ್ಲಿ ಸುಮಾರು 70% ಹೆಚ್ಚಿನ ಶಾಲೆಗಳು ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ.
ನಮ್ಮಲ್ಲಿ ಸುಮಾರು 22,000 ಮಕ್ಕಳು ಈ ಪಾಂಡವಪುರ ತಾಲೂಕಿನಲ್ಲಿ ವ್ಯಾಸಂಗ ಮಾಡ್ತವೆ. ಕೆಲವು ಶಾಲೆಗಳು ಮಾತ್ರ ಈ ಅಗತ್ಯ ಸೌಲಭ್ಯಕ್ಕಿಂತ ಸ್ವಲ್ಪ ಕಡಿಮೆ ಸೌಲಭ್ಯವನ್ನು ಹೊಂದಿವೆ. ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ಮಾತನಾಡಿ, ಅಕ್ಷರಾಭ್ಯಾಸದಂತಹ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಎಲ್ಲರಿಗೂ ತಲುಪಿಸುವ ಕೆಲಸವನ್ನು ಸಂಸ್ಥೆ ಮಾಡುತ್ತಿರುವುದು ಸಂತಸದ ವಿಷಯ. ನಮ್ಮ ಕಾಲದಲ್ಲಿ ಮರದ ಕೆಳಗೆ ಮರಳಿನ ಮೇಲೆ ಅಕ್ಷರಾಭ್ಯಾಸ ಮಾಡಿಸುತ್ತಿದ್ದರು. ಇಂದಿನ ಮಕ್ಕಳಿಗೆ ಉತ್ತಮ ಸೌಲಭ್ಯಗಳು ದೊರೆಯುತ್ತಿರುವುದು ಅವರ ಪುಣ್ಯ ಎಂದು ಹೇಳಿದರು. ತಂದೆ ತಾಯಿಯರೇ, ಏನು ಈ ಶಾಲೆಯ ಈಗ ನೀವೆಲ್ಲ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿದಿರಿ. ಯಾಕೆ ಉಳ್ಳವರು ಶಾರದಾ ಪೀಠಕ್ಕೆ ಹೋಗಿ ಬರೆಸ್ತಾರೆ, ಇಲ್ಲದೆ ಇರೋರು ಇಲ್ಲೇ ಬರೆಸ್ತಾರೆ. ಇದನ್ನ ಒಂದು ಸಂಪ್ರದಾಯನ ಪ್ರಾರಂಭ ಮಾಡಿರೋದಕ್ಕೆ ನಾನು ಈ ಸಂಸ್ಥೆಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕೆಂದ್ರೆ ನಮ್ಗೆ ಇಲ್ಲಿ ಎಷ್ಟು ಜನ ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ನಮ್ಗೆ ಊರಲ್ಲಿ ಮರಳಾಕ್ಬಿಟ್ಟು ನಮ್ ತಂದೆ ಬರೆಸ್ತಿದ್ರು. ಮರಳಾಕ್ಬಿಟ್ಟು ಅದ್ರ ಮೇಲೆ ನಮ್ಗೆ ಅಭ್ಯಾಸ ಆದದ್ದು. ಆಮೇಲೆ ನಮ್ಗೆ ಇನ್ನೂ ಒಂದಿತ್ತು, ಇವತ್ತು ಮಕ್ಕಳಿಗೆ ಎಲ್ಲಾ ರೀತಿಯ ಒಂದು ಯೂನಿಫಾರ್ಮ್ ನಿಂದ ಹಿಡಿದು, ಶೂನಿಂದ ಹಿಡಿದು, ಅವರ ಎಲ್ಲ ಬ್ಯಾಗ್ ನಿಂದ ಹಿಡಿದು ಎಲ್ಲ ಸವಲತ್ತು ಕೊಡ್ತೀರಿ. ನಮ್ಗೆ ಅವತ್ತು ಬೆಳಿಗ್ಗೆ 8ರಿಂದ 11 ಗಂಟೆ ಪ್ರೈಮರಿ ಸ್ಕೂಲು, ತಿರ್ಗಾ 3ರಿಂದ 5ರವರೆಗೆ ನನಗಿದ್ದು 60ರ ದಶಕದಲ್ಲಿ. ಅವಾಗ ಆ ಮಧ್ಯದಲ್ಲಿ ನಾವು ಮನೆಗೆ ಹೋದ್ರೆ ನಮ್ಮಪ್ಪ ನೋಡಿ. ರೈತ ಸಂಘದ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ರೂಪಾ ಮಾತನಾಡಿ, ಮಕ್ಕಳನ್ನು ಮೊಬೈಲ್ ಬಳಕೆಯಿಂದ ದೂರವಿರಿಸಿ ಮನೆವೇ ಮೊದಲ ಪಾಠಶಾಲೆ ಎಂಬುದನ್ನು ಪೋಷಕರು ಅರಿತು ಮಕ್ಕಳಿಗೆ ಸಮಯ ನೀಡಬೇಕು ಎಂದು ಮನವಿ ಮಾಡಿದರು. ಜೊತೆಗೆ ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಿ ಗಿಡಗಳನ್ನು ಬೆಳೆಸುವಂತೆ ತಿಳಿಸಿದರು. ಕಿಸಾನ್ ಘಟಕದ ತಾಲೂಕು ಅಧ್ಯಕ್ಷ ಸಿಆರ್ ರಮೇಶ್ ಮಾತನಾಡಿ, ಕಾಡುಗಳು ವಿನಾಶದ ಅಂಚಿನಲ್ಲಿದ್ದು ಮಾನವನ ದುರಾಸೆಯಿಂದ ಪರಿಸರ ಹಾನಿಯಾಗುತ್ತಿದೆ. ಅಕ್ಷರಾಭ್ಯಾಸಕ್ಕೆ ನೀಡುವಷ್ಟೇ ಪ್ರಾಮುಖ್ಯತೆಯನ್ನು ಗಿಡ ನೆಡುವ ಹಾಗೂ ಪರಿಸರ ಉಳಿಸುವ ಕಾರ್ಯಕ್ಕೂ ನೀಡಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ಎ ಮಲ್ಲೇಶ್, ಬಿಜೆಪಿ ಮುಖಂಡ ಎಚ್ಎನ್ ಮಂಜುನಾಥ್, ಪತ್ರಕರ್ತರಾದ ಜಯರಾಮ್, ರಾಗಿಮುದ್ದನಹಳ್ಳಿ ನಾಗೇಶ್, ಶಾಲೆಯ ಪ್ರಾಂಶುಪಾಲ ರಘು, ಶಿಕ್ಷಕರು, ಪೋಷಕರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಮಂಡ್ಯ ತಾಲೂಕು ಪ್ರಾಥಮಿಕ ಸಹಕಾರ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಪಿಎಲ್ಡಿ ನೂತನ ಅಧ್ಯಕ್ಷರಾಗಿ ನಗರಸಭೆ ಮಾಜಿ ಅಧ್ಯಕ್ಷ ಹೊಸಳ್ಳಿ ಬೋರೇಗೌಡ ಅವರ ಸಹೋದರ ಎಚ್ಸಿ ಶಿವಲಿಂಗೇಗೌಡ ಅವರು 3ನೇ ಬಾರಿಗೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ನೂತನ ಅಧ್ಯಕ್ಷರಿಗೆ ನಿರ್ಗಮಿತ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಅಭಿನಂದನೆ ಸಲ್ಲಿಸಿದರು. ಒಬ್ಬರು ನಾಮನಿರ್ದೇಶಿತ ಸದಸ್ಯರು ಸೇರಿದಂತೆ ಒಟ್ಟು 15 ಮಂದಿ ನಿರ್ದೇಶಕರ ಬಲವನ್ನು ಬ್ಯಾಂಕ್ ಹೊಂದಿದೆ. ಈ ಹಿಂದಿನ ಅಧ್ಯಕ್ಷ ಬಸರಾಳು ಎಂ ಯೋಗೇಶ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ಚುನಾವಣೆ ನಿಗದಿಯಾಗಿತ್ತು. ಈ ಸ್ಥಾನಕ್ಕೆ ಎಚ್ಸಿ ಶಿವಲಿಂಗೇಗೌಡ ಅವರು ಮಾತ್ರವೇ ನಾಮಪತ್ರ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಯೂ ಆಗಿರುವ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿಇಒ ಲೋಕೇಶ್ ಅವರು ಶಿವಲಿಂಗೇಗೌಡರ ಅವಿರೋಧ ಆಯ್ಕೆಯನ್ನು ಅಧಿಕೃತವಾಗಿ ಪ್ರಕಟಿಸಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಮಾತನಾಡಿದ ಎಚ್ಸಿ ಶಿವಲಿಂಗೇಗೌಡ ಅವರು, ನನ್ನ ಮೇಲೆ ವಿಶ್ವಾಸವಿಟ್ಟು 3ನೇ ಬಾರಿಗೆ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೂ ಧನ್ಯವಾದಗಳು ಮತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗೌಡ ಅವರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ರೈತರ ಅಭಿವೃದ್ಧಿಯೇ ನನ್ನ ಮೊದಲ ಆದ್ಯತೆ ಎಂದು ತಿಳಿಸಿದರು. ಸ್ಮರಿಸುತ್ತಾ ಇವತ್ತು ನಮ್ಮ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರ ಚುನಾವಣೆಗೆ ನನ್ನನ್ನು ಅವಿರೋಧಿಗೆ ಆಯ್ಕೆಯಾಗಲು ಸಹಕರಿಸಿದ ಎಲ್ಲ ನಿರ್ದೇಶಕರಿಗೂ ಅಭಿನಂದನೆಗಳು. ಹಾಗೂ ನಮ್ಮ ಇದಕ್ಕೆ ಒಡನಾಟಾಗಿ ನಮ್ಮ ಶಿವಪ್ಪನವರು, ಸೋಮಶೇಖರ್ ಅವರು, ಮರಿಗೌಡರು, ನಮ್ಮ ಹಾಲಿ ಪ್ರಭಾ ಅಧ್ಯಕ್ಷರಾದ ರಾಘವೇಂದ್ರವರು, ಮಾಜಿ ಅಧ್ಯಕ್ಷರಾದ ನಮ್ಮ ಬೋರೇಗೌಡರು ಹಾಗೂ ಯೋಗಣ್ಣವರು ಎಲ್ಲರೂ ಸೇರಿ ನಮ್ಮ ಹಿರಿಯರಾದ ಶಿವಲಿಂಗಣ್ಣವರು ಮತ್ತು ಜವರಯ್ಯನವರು, ಅರವಿಂದ್ ಅವರು ಎಲ್ಲ ನಿರ್ದೇಶಕರು ನನ್ನ ಸಹಕರಿಸಿದರೆ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಬ್ಯಾಂಕಿನ ಅಭಿವೃದ್ಧಿಗೆ ನಿಮ್ಮೆಲ್ಲರನ್ನು ಒಟ್ಟಿಗೆ ಕರೆದೊಯ್ದು ಬ್ಯಾಂಕಿನ ಅಭಿವೃದ್ಧಿಗೆ ಸಹಕರಿಸುತ್ತೇನೆ ಎಂದು ಈ ಮೂಲಕ ಎಲ್ಲರಿಗೂ ಒಳ್ಳೆಯ ಆಗೋ ರೀತಿ ನಡ್ಕೊಳ್ತೀನಿ ಅಂತ ಹೇಳಿ ಈ ಮೂಲಕ ನಿಮಗೆ ತಿಳಿಸಲು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ನಿರ್ಗಮಿತ ಅಧ್ಯಕ್ಷ ಬಸರಾಳು ಎಂ ಯೋಗೇಶ್, ಉಪಾಧ್ಯಕ್ಷ ಎಚ್ಎಸ್ ರಾಘವೇಂದ್ರ, ನಿರ್ದೇಶಕರಾದ ಉಮ್ಮಡಹಳ್ಳಿ ಶಿವಕುಮಾರ್, ಬೇಲೂರು ಸೋಮಶೇಖರ್, ಬಿಳಿದೇಗಲು ಬೋರೇಗೌಡ, ಮರಿಗೌಡ, ಟಿವಿ ಶಿವಲಿಂಗೇಗೌಡ, ಅರವಿಂದ್, ಶ್ರೇಯಸ್, ದಿವ್ಯಾ, ಮಮತಾ, ನಿಂಗಮ್ಮ ಜವರಯ್ಯ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.
ಮಂಡ್ಯದಲ್ಲಿ ಗಂಗಾ ಉತ್ಸವ 22 ಕಾರ್ಯಕ್ರಮ. ಮಂಡ್ಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮ. ಮಂಡ್ಯ ಜಿಲ್ಲಾ ಬೆಸ್ತರ ಸಂಘದ ವತಿಯಿಂದ ಆಯೋಜನೆ. ಕಾರ್ಯಕ್ರಮಕ್ಕೂ ಮುನ್ನ ನಗರದಲ್ಲಿ ವಿವಿಧ ಕಲಾ ತಂಡಗಳ ಮೂಲಕ ಬೆಳ್ಳಿ ರಥದಲ್ಲಿ ಅಂಬಿಗರ ಚೌಡಯ್ಯ ಭಾವಚಿತ್ರ ಮೆರವಣಿಗೆ. ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಗಣಿಗ ರವಿಕುಮಾರ್. ಬಳಿಕ ಗಂಗಾ ಮಾತೆ ಹಾಗೂ ಅಂಬಿಗರ ಚೌಡಯ್ಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ. ಮಂಡ್ಯ ಜಿಲ್ಲೆಯಲ್ಲಿ ಬೆಸ್ತರ ಸಮುದಾಯದ ಜನರು 2 ಲಕ್ಷಕ್ಕೂ ಹೆಚ್ಚು ಜನರಿದ್ದಾರೆ. ನಗರದಲ್ಲಿ ಅಂಬಿಗರ ಚೌಡಯ್ಯ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕು. ಮುಂದಿನ ಚುನಾವಣೆಯಲ್ಲಿ ಪಂಪು ಜಿಪಂಪು ವಿಶೇಷ ಆದ್ಯತೆ ನೀಡಬೇಕು. ಸಮುದಾಯ ಭವನ ವಿದ್ಯಾರ್ಥಿ ನಿಲಯ ಮಾಡಿಕೊಡಬೇಕು. ಸಮಾಜದ ಯುವಕರು ಯಾವುದೇ ನಿಗಮ ಮಂಡಳಿ ಸ್ಥಾನ ಸಿಕ್ತಿಲ್ಲ. ಗಂಗಮತಸ್ಥ ಸಮಾಜಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಶಾಸಕರಾದ ರವಿಕುಮಾರ್ ಅವರು ಸಿಎಂ ಜೊತೆ ಮಾತನಾಡಿ ಮೈಸೂರು ಭಾಗಕ್ಕೆ ಎಂಎಲ್ಸಿ ಸ್ಥಾನ ಕೊಡಬೇಕು. ರಾಜ್ಯ ಗಂಗಾಮತಸ್ಥರ ನೌಕರರ ಸಂಘದ ಗೌರವಾಧ್ಯಕ್ಷ ಕೃಷ್ಣಯ್ಯ ಮನವಿ. ಇವತ್ತೇನು 1.5 ಇಂದ 2 ಲಕ್ಷ ಗಂಗಾಮತಸ್ಥ ಸಮಾಜ ನಾವು ಮಂಡ್ಯದಲ್ಲಿ ಇವತ್ತು ವಾಸ ಇದ್ದೀವಿ. ದಯಮಾಡಿ ನಮಗೆ ಮಂಡ್ಯ ನಗರದಲ್ಲಿ ಒಂದು ಏನು ನಿಜ ಶರಣ ಅಂಬಿಗರ ಚೌಡಯ್ಯನವರ ಪ್ರತಿಮೆಯನ್ನ ತಾವು ಮಾಡಿಕೊಡ್ಬೇಕು ಮಂಡ್ಯ ನಗರದಲ್ಲಿ ಅಂದ್ಕೊಂಡು ಚಪ್ಪಾಳೆ ಮುಖಾಂತರ ಅವ್ರಿಗೆ ನಾನು ಒಂದು ಬೇಡಿಕೆಯನ್ನ ನೀಡುತ್ತೇನೆ. ಯಾಕೆಂದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಇದೆ. ಏನು ನಿಜ ಶರಣ ಅಂಬಿಗರ ಚೌಡಯ್ಯನವರು ನಾವೆಲ್ಲ ನಿಜವನ್ನ ಹೇಳುವಂತ ಗಂಗಾ ಮಾತೆಯ ಗಂಗಾ ಮಕ್ಕಳು ಮತ್ತೆ ಗಂಗಾ ಪುತ್ರರು. ದಯಮಾಡಿ ಇದನ್ನ ಮಾಡಿಕೊಡ್ಬೇಕು ಅಂತ ಒಂದು ಬೇಡಿಕೆಯನ್ನ ತಮ್ಮಲ್ಲಿ ಇಡ್ತಾ ಇದ್ದೀನಿ. ಜೊತೆಗೆ ಮುಂದಿನ ಚುನಾವಣೆ ತಾವು ಉಸ್ತುವಾರಿ ಮಂತ್ರಿಗಳು ಯಾರು ಹೊಸದಾಗಿ ಬರ್ತಾರೆ ಅವರಲ್ಲಿ ಮಾತಾಡಿ ತಾಲೂಕ್ ಪಂಚಾಯಿತಿ ಆಗ್ಬೋದು, ಜಿಲ್ಲಾ ಪಂಚಾಯಿತಿ ಆಗ್ಬೋದು, ನಗರಸಭೆ ಪುರಸಭೆಯಲ್ಲಿ ವಿಶೇಷವಾಗಿ ನಮ್ಮ ಗಂಗಾಮತಸ್ಥ ಸಮಾಜದ ಬಂಧುಗಳಿಗೆ ತಾವು ವಿಶೇಷ ಆದ್ಯತೆಯನ್ನ ನೀಡಬೇಕು ಅಂತ ಅಂದ್ಬಿಟ್ಟು ನನ್ನ 2ನೇ ಬೇಡಿಕೆ. ಜೊತೆಗೆ ಈಗಾಗಲೇ ತಾವು ಏನು ನಮ್ಮ ಸಮುದಾಯ ಭವನ ಮತ್ತು ವಿದ್ಯಾರ್ಥಿ ನಿಲಯಕ್ಕೆ ಅನುದಾನವನ್ನ ಈಗಾಗಲೇ ಮಾಡಿದ್ರಿ. ಇನ್ನೂ ಹೆಚ್ಚಿಗೆ ಅನುದಾನವನ್ನ ದಯಮಾಡಿ ತಾವು ಕರುಣೆ ಮಾಡಿ ನಮ್ಮ ವಿದ್ಯಾರ್ಥಿ ನಿಲಯ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ, ಅದನ್ನ ಮಾಡ್ಕೊಡಕ್ಕೆ ತಾವು ಅವಕಾಶವನ್ನ ಕೊಡಬೇಕು ಅಂತ ಅಂದ್ಕೊಂಡು ಕೋರ್ಕೋತಾ ಇದ್ದೀನಿ. ಜೊತೆಗೆ ಯುವಕರಿದ್ದಾರೆ, ನಮ್ಮ ಸಮಾಜದ ಬಂಧುಗಳವರೇ. ಸುಮಾರು 25ರಿಂದ 30 ವರ್ಷಗಳಿಂದ ನಾವೆಲ್ಲರೂ ದುಡಿತಲೇ ಇದ್ದೀವಿ. ನಮಗೆ ಯಾವುದೇ ವಿಧವಾದ ಸರ್ಕಾರದಿಂದ ಬರುವಂತ ಯಾವುದೇ ನಿಗಮ ಮಂಡಲ ಆಗಲಿ ಇನ್ಯಾವುದೇ ಮಂಡ್ಯ ನಗರದಲ್ಲಿ ಆಗು ಹೋಗುತ್ತಾ ಇರುವಂತ ಯಾವುದೇ ನಿರ್ದೇಶಕರಾಗಲಿ ವಿಶೇಷವಾಗಿ ನಮ್ಮ ಗಂಗಾಮತಸ್ಥ ಸಮಾಜಕ್ಕೆ ಹೆಚ್ಚಿಗೆ ಆದ್ಯತೆಯನ್ನ ತಾವು ಕೊಡಬೇಕು ಅಂತ ಕೋರ್ಕೋತಾ ಇದ್ದೀನಿ. ಮತ್ತೆ ತಾವು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದ ತಿಳಿಸ್ತೇವೆ. ಯಾಕಂದ್ರೆ ತಿಪ್ಪಣ್ಣ ಕೊಮನಕೊರ ಅವರಿಗೆ 3ನೇ ಬಾರಿಗೆ ಅವಕಾಶವನ್ನ ಕೊಟ್ಟೈತೆ. ಬಹುಶಃ ಈ ಭಾಗದಲ್ಲಿ ನಾನು ಗಣಿಗ ರವಿ ಅವ್ರನ್ನ ಕೇಳ್ಕೊತಾ ಇರೋದೇನೆಂದ್ರೆ ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ಮಾತಾಡಿ ನಮ್ಮ ಮೈಸೂರು ಭಾಗಕ್ಕೆ ಇದುವರೆಗೂ 25 ವರ್ಷದಿಂದ ಯಾವುದೇ MLC ಆಗಲಿ ನಿಗಮ ಮಂಡಳಿ ಆಗಲಿ ಕೊಟ್ಟಿಲ್ಲ. ದಯಮಾಡಿ ಈ ಭಾಗಕ್ಕೆ ನೀವು ಸುಮಾರು ಯುವಕರವರೇ ನಮ್ಮಲ್ಲಿ ಬೆಳೀತಾ ಇರುವಂತವ್ರು ಕಾರ್ಯಕರ್ತರಿದ್ದಾರೆ, ತಮ್ಮ ಜೊತೆನೂ ಹೋರಾಟ ಮಾಡ್ತಾ ಇರುವಂತವ್ರೆ. ಇದುವರೆಗೂ ಯಾರಿಗೂ ಸರಿಯಾದ ಹುದ್ದೆ ಮತ್ತೆ MLCಯನ್ನ ಮೈಸೂರಿಂದ ಹಿಡಿದು ಮಂಡ್ಯದಿಂದ ಹಿಡಿದು ಬೆಂಗಳೂರು ತನಕನೂ ಇದುವರೆಗೆ ಯಾವುದೇ ಇದನ್ನ ತಾವು ಮಾಡಿಲ್ಲ. ಅದಕ್ಕೋಸ್ಕರ ನಾವು ಸನ್ಮಾನ್ಯ ಮುಖ್ಯಮಂತ್ರಿಯವರ ಜೊತೆ ಮತ್ತೆ ಉಸ್ತುವಾರಿ ಅವರ ಜೊತೆ ಮಾತಾಡಿ ದಯಮಾಡಿ ಒಂದು 4-5 ಬೇಡಿಕೆಯನ್ನ ನಮಗೆ ತಾವು ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಕೋರಿ ಗಂಗಾಮತಸ್ಥರಿಗ ಒಳ್ಳೆಯ ಸ್ಥಾನಮಾನ ಅಧಿಕಾರ ಕೊಟ್ಟಿದ್ದೇವೆ. ವಿವಿಧ ಅಭಿವೃದ್ಧಿ ಕಾರ್ಯಕ್ಕೆ 10 ಕೋಟಿ ರೂ ಬಿಡುಗಡೆ ಮಾಡಿದ್ದೇನೆ. ಜಾತಿ ನೋಡದೆ ಕೆಲಸ ಕಾರ್ಯ ಮಾಡ್ತಿದ್ದೇನೆ. ಮೀನುಗಾರಿಕೆಗೆ ಕೋನಹಳ್ಳಿ ಕೆರೆ ಅಭಿವೃದ್ಧಿಪಡಿಸಲಾಗಿದೆ. 25 ಲಕ್ಷ ವೆಚ್ಚದಲ್ಲಿ ಸಮುದಾಯ ಭವನ ಕಟ್ಟಡ ಕಾಮಗಾರಿ ನಡೆಯುತ್ತಿದೆ. ಇನ್ನೂ 25 ಲಕ್ಷ ಬಿಡುಗಡೆ ಮಾಡ್ತೇನೆ. ಮಂಡ್ಯ ನಗರದಲ್ಲಿ ಮೀನು ಮಾರುಕಟ್ಟೆಗೆ 1 ಕೋಟಿ ಬಿಡುಗಡೆ. ಅಂಬಿಗರ ಚೌಡಯ್ಯ ಪ್ರತಿಮೆಗೆ ಸೂಕ್ತ ಸ್ಥಳ ಗುರುತಿಸುತ್ತೇವೆ.
ನಿಮ್ಮ ಬೇಡಿಕೆಯನ್ನು ಪೂರೈಸುವ ಕೆಲಸ ಮಾಡ್ತೇನೆ. ನಿಮ್ಮ ಜೊತೆ ನಾನಿರ್ತೇನೆ ಎಂದ ಶಾಸಕ ಗಣಿಗ ರವಿಕುಮಾರ್. ಇವತ್ತು ಈ ಹಾಲಿ PNB ಬ್ಯಾಂಕ್ನ ಅಧ್ಯಕ್ಷರು ಗಂಗಾಮತ ಸಮಾಜದ ಬಸವರಾಜಣ್ಣ ಯೋಗೇಶ್ ಅವರು ಬಂದಿರುವ ಪೈಪೋಟಿ ಇತ್ತು. ಯೋಗೇಶ್ನ ಮಾಡಲೇಬೇಕು ಅಂತ ಹೇಳಿ ನನ್ನ ತಾಲೂಕಿನ PNB ಬ್ಯಾಂಕಿಗೆ ನಿಮಗೆಲ್ಲ ಸಾಲ ಕೊಡ್ಬೋದು, ಅಷ್ಟು ಪವರ್ಫುಲ್ PNB ಬ್ಯಾಂಕಿಗೆ ಅಧ್ಯಕ್ಷರನ್ನ ಮಾಡಿ. ಇಲ್ಲಿ ಮಂಚಯ್ಯ ಬಂದಿಲ್ಲ, ಅವರು ಬಂದಿಲ್ಲ. ಮಂಚಯ್ಯ ಯಾಕೆ ಸಮಾಜದ ಕಾರ್ಯಕ್ರಮ ಅಂದ್ರೆ ಬರಲು ಗೊತ್ತಿಲ್ಲ. ಮಂಚಯ್ಯನ KDP ಸದಸ್ಯರು ಮಾಡ್ಕೊಂಡಿದ್ದೀವಿ. 53 ಏನ್ ಕುಮಾರಣ್ಣ 53 ಇಲಾಖೆಗೆ ಏನ್ ಬೇಕಾದ್ರೂ ಕ್ವಶನ್ನ ನನ್ನ ಜೊತೆ ಸಭೆ ಮಾಡ್ಬೇಕಾದ್ರೆ ಕೇಳ್ಬೋದು. ಮಂಚಯ್ಯನ ಮಾಡಿದ್ದೀನಿ, ಅವರು ಬಂದಿಲ್ಲ. ಇನ್ನ ಬಡವರಿಗೆ ಸೈಟ್ ಹಂಚ್ಬೋದು. ಭೂ ನ್ಯಾಯ ಮಂಡಳಿಯ ಸದಸ್ಯರಾಗಿ ಅದೇ ಬಸವರಾಜಣ್ಣ ಪ್ರಶಾಂತ್ ಅವ್ರನ್ನೂ ಕೂಡ ಮಾಡಿದ್ದೀನಿ, ಅವರು ಕೂಡ ಗಂಗಮ್ಮ ಸದಸ್ಯರು. ಇನ್ನ ಚೆಸ್ಕಾಂ ನಿರ್ದೇಶಕರಾಗಿ 3-4 ಹೆಸರು ಪಟ್ಟಿಲ್ಲ, ಯಾಕಂದ್ರೆ ಅದಕ್ಕೆ ಬಹಳ ಜನ ಮಾಡಿದ್ದೀನಿ, 3-4 ಜನ ಮಾಡಿದ್ದೀನಿ. ನಮ್ಮ ಕಲ್ಲಳ್ಳಿ ಶಿವರಾಮ್ ಅವರ ಮಹಿಳಾ ಕಾಲೇಜಿನ ನಿರ್ದೇಶಕರನ್ನಾಗಿ ಮಾಡಿದ್ದೀನಿ. ಇಷ್ಟು ನನ್ನ ತಾಲೂಕಿನಲ್ಲಿ ಅಧಿಕಾರವನ್ನ ಗಂಗಾಮತಸ್ಥರ ಸಮುದಾಯಕ್ಕೆ ಒಂದು ಸಣ್ಣ ಸಮುದಾಯ ಆದರೂ ಕೂಡ ಗುರುತಿಸಿ ನಾನು ಇಲ್ಲಿವರೆಗೂ ಕೊಡ್ತೀನಿ ಅಂತಲ್ಲ, ಕೊಟ್ಟಿದ್ದೀನಿ ಆಲ್ರೆಡಿ. ಈಗ ಇವತ್ತು ಗಂಗಾಮತಸ್ಥರು ಎಲ್ಲೆಲ್ಲಿ ಹೆಚ್ಚು ವಾಸ ಮಾಡ್ತಾರೋ ನನ್ನ ಕ್ಷೇತ್ರದಲ್ಲಿ ಇಲ್ಲಿವರೆಗೂ 10 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿದ್ದೀನಿ. ರಾಯಶೆಟ್ಟಿಪುರ, ಮಾಳೆ, ಕೊತ್ಗೆರೆ, ಕೋಡ್ನಹಳ್ಳಿ 100 ವರ್ಷ ಆಗಿತ್ತು ರಸ್ತೆ ಆಗಿ 5 ಕೋಟಿ ರಸ್ತೆ ಬಿಡುಗಡೆ ಮಾಡಿದ್ದೀನಿ. ಗಂಗಾಮತಸ್ಥರು ಎಲ್ಲಿದ್ರೆ ಅಲ್ಲಿ ರಸ್ತೆ ಮಾಡೋಕ್ಕೆ 25 ಲಕ್ಷ ಬಿಡುಗಡೆ ಮಾಡಿದ್ದೀನಿ. ಮುಂದಿನ ವಾರ ಅದಕ್ಕೆ ಪೂಜೆ ಮಾಡಿಕೊಡ್ತೀನಿ. ಹೀಗೆ ಜಾತಿ ನೋಡದೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ. ಈಗ ಕೋಡ್ನಹಳ್ಳಿ ಕೆರೆ ಹೂಳೆತ್ತಿ ಅಭಿವೃದ್ಧಿ ಮಾಡೋದಕ್ಕೆ ಮತ್ತೆ ಬೂದ್ನೂರು ಕೆರೆ ಹೂಳೆತ್ತಿ ಅಭಿವೃದ್ಧಿ ಮಾಡೋದಕ್ಕೆ ಈಗ ಆಲ್ರೆಡಿ 5 ಕೋಟಿ ಬಿಡುಗಡೆ ಮಾಡಿದ್ದೀನಿ. ಇನ್ನ 20 ಕೋಟಿ ಬಿಡುಗಡೆ ಮಾಡ್ತಾ ಇದ್ದೀನಿ. ಅಲ್ಲೆಲ್ಲ ಮೀನು ಬಂದ್ರೆ ಯಾರಿಗ ಅನುಕೂಲ. ಕಾರ್ಯಕ್ರಮದಲ್ಲಿ ಹಾವೇರಿ ಜಿಲ್ಲೆಯ ನರಸೀಪುರ ಮಠದ ಶ್ರೀ ಶಾಂತಭೀಷ್ಮ ಚೌಡಯ್ಯ, ರಾಜ್ಯ ಗಂಗಾಮತಸ್ಥರ ನೌಕರರ ಸಂಘದ ಗೌರವಾಧ್ಯಕ್ಷ ಕೃಷ್ಣಯ್ಯ, ಜಿಲ್ಲಾಧ್ಯಕ್ಷೆ ಗಾಯತ್ರಿ ಕೃಷ್ಣಪ್ಪ, ಜಯರಾಮು, ಚಿತ್ರದುರ್ಗದ ಉದ್ಯಮಿ ಚಂದ್ರಶೇಖರ್, ಉದಯ್ ಅಂಬಿಗರ್, ಬೆಳಗಾಂನ ದಿಲೀಪು ಕುರಂದವಾಡಿ, ರಮೇಶ್ ಸೇರಿದಂತೆ ಇತರರಿದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಪ್ರೊ ಬಿ ಕೃಷ್ಣಪ್ಪ ಅವರ ಜನ್ಮದಿನೋತ್ಸವ ಹಾಗೂ ಪ್ರೊ BK ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜೂನ್ 10ರಂದು ಬೆಳಗ್ಗೆ 6 ಗಂಟೆಗೆ ನಗರದ ಡಾ BR ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಮಿತಿಯ ರಾಜ್ಯ ಅಧ್ಯಕ್ಷ ವೆಂಕಟಗಿರಿಯಯ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾ ಕುಮಾರ ಉದ್ಘಾಟಿಸುವರು. ವಿಚಾರವಾದಿ ಎಂ ಗೋಪಿನಾಥ್ ಮುಖ್ಯ ಭಾಷಣ ಮಾಡುವರು. ನಾಲ್ವಡಿ ಒಡೆಯರ್ ಹಾಗೂ ಪ್ರೊ ಬಿ ಕೃಷ್ಣಪ್ಪ ಭಾವಚಿತ್ರಕ್ಕೆ ಸಮಿತಿಯ ರಾಜ್ಯ ಅಧ್ಯಕ್ಷ ವೆಂಕಟಗಿರಿಯಯ್ಯ ಪುಷ್ಪಾರ್ಚನೆ ಮಾಡುವರು. ಸಮಿತಿಯ ಜಿಲ್ಲಾಧ್ಯಕ್ಷ ಬಿ ಆನಂದ್ ಅಧ್ಯಕ್ಷತೆ ವಹಿಸುವರು ಎಂದರು. ಮುಖ್ಯ ಅತಿಥಿಗಳಾಗಿ ರೇಷ್ಮೆ ಇಲಾಖೆಯ ಉಪನಿರ್ದೇಶಕ ಡಾ ಸುಂದರ್ರಾಜ್, ಸಮಿತಿಯ ವಿಭಾಗೀಯ ಸಂಚಾಲಕ ಕೆಎಂ ಅನಿಲ್ ಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈಚೆಗೆರೆ ನಾಗರಾಜ್, ಸಂಘಟನಾ ಕಾರ್ಯದರ್ಶಿಗಳಾದ ಸುರೇಶ್ ಕುಮಾರ್, ವೆಂಕಟೇಶ್, ಸಿದ್ದಯ್ಯ, ಸಂಪನ್ಮೂಲ ವ್ಯಕ್ತಿ ಶರಾವತಿ ಅಶ್ವಥ್, ಸುಧಾ ಶ್ರೀಕಂಠು, ತಾಲೂಕು ಅಧ್ಯಕ್ಷರಾದ ವಿಮಲನಂದೀಶ್, ಪುಟ್ಟಲಿಂಗಯ್ಯ, ಕುಮಾರ್ ಭಾಗವಹಿಸುವರು ಎಂದು ಹೇಳಿದರು. ನಿವೃತ್ತ ASP ಗಂಗಾಧರಸ್ವಾಮಿ, ತಂಗಳಗೆರೆ ಮೊರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲ ಗುರುಮೂರ್ತಿ ದೊಡ್ಡಕೊತ್ತಗೆರೆ, ಸಮಿತಿಯ ಮಹಿಳಾ ಜಿಲ್ಲಾಧ್ಯಕ್ಷೆ ಸುಷ್ಮಿತಾ ಜಿ ಹೊಸಹಳ್ಳಿ, ತಾಲೂಕು ಅಧ್ಯಕ್ಷ ಮುತ್ತುರಾಜ್ ನಗರಕೆರೆ ಹಾಗೂ ಕರ್ನಾಟಕ ದಲಿತ ನೌಕರರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಸಿ ಅಶ್ವಥ್ ಚೋಕನಹಳ್ಳಿ ಅವರಿಗೆ ಪ್ರೊ BK ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಬಿ ಆನಂದ್, ಮಹಿಳಾ ಜಿಲ್ಲಾಧ್ಯಕ್ಷೆ ಸುಷ್ಮಿತಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈಚೆಗೆರೆ ನಾಗರಾಜ್, ಚಂದ್ರು ಇದ್ದರು. ಆ ಕಾಯ್ದೆಯ 7C ತಿದ್ದುಪಡಿ ಮಾಡಿ ತೆಗೆದುಹಾಕಿ ಮೀಸಲಿಟ್ಟ ಅನುದಾನವನ್ನು ಈ SC/ST ಜನರ ಅಭ್ಯುದಯಕ್ಕೆ ಬಳಕೆ ಮಾಡುವಂಥ ತೀರ್ಮಾನವನ್ನು ತಗೊಳ್ಳಿ ಅಂತೇಳಿ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ G. ಪರಮೇಶ್ವರ್ ಅವರನ್ನ ನಾವು ಈ ಮೂಲಕ ತಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಮುಂದೆ ಪ್ರಮುಖವಾಗಿ ನಮ್ಮ ಮೈಸೂರು ದೊರೆ ಈ ಕರ್ನಾಟಕದ ಆಮೂಲಾಗ್ರ ಅಭ್ಯುದಯಕ್ಕೆ ಪೂರಕವಾದಂಥ ಒಂದು ಪ್ರಾಮಾಣಿಕ ಕರ್ತವ್ಯ ನಿಷ್ಠೆ ಮತ್ತೆ ಸೇವೆ ಮಾಡಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರ 142ನೇ ವರ್ಷದ ಜನ್ಮದಿನೋತ್ಸವ, ಹಾಗೆಯೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರು, ಕರ್ನಾಟಕದ ಕ್ರಾಂತಿಕಾರಿಗಳಾದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ
88ನೇ ವರ್ಷದ ಜನ್ಮದಿನೋತ್ಸವದ ಅಂಗವಾಗಿ ನಾವು ಒಂದು ಪ್ರೊಫೆಸರ್ ಡಿ.ಕೆ. ಪ್ರಶಸ್ತಿಯನ್ನ ಕೊಡಮಾಡ್ತಾ ಇದ್ವಿ. ಹಾಗೆಯೇ ಅವರು ಜನ್ಮ ನಾಳೆ 9ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದ ರಸ್ತೆಯ ಬಾಜುನಲ್ಲಿ ಗಿಡ ನೆಡುವ ಮೂಲಕ ನಾವು ಒಂದು ಪರಿಸರ ಸ್ನೇಹಿ ಮತ್ತು ಪ್ರೊಫೆಸರ್ ಡಿ.ಕೆ. ನಾಲ್ವಡಿ ಕೃಷ್ಣರಾಜ ಜನ್ಮದಿನದ ಅಂಗವಾಗಿ ಈ ಗಿಡ ನೆಡತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ತಾವೆಲ್ಲರೂ ಕೂಡ ಆ ಗಿಡ ನೆಡುವಂಥ ಸಂದರ್ಭದಲ್ಲಿ ಒಂದು ಸುದ್ದಿನೂ ಕೂಡ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಬಹಳ ಪ್ರಮುಖವಾಗಿ 10ನೇ ತಾರೀಕು ಪ್ರೊಫೆಸರ್ ಬಿ. ಕೃಷ್ಣಪ್ಪ ಮತ್ತು ನಾಲ್ವಡಿ ಕೃಷ್ಣರಾಜ ಜಯಂತಿ ಕಾರ್ಯಕ್ರಮ ಅಂಗವಾಗಿ ಉದ್ಘಾಟನೆಯನ್ನ ಸನ್ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಕುಮಾರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮುಖ್ಯ ಭಾಷಣಕಾರರಾಗಿ ವಿಚಾರವಾದಿಗಳು ಮತ್ತು ಪ್ರಗತಿಪರ ಚಿಂತಕರಾದಂತಹ ಎಂ. ಗೋಪಿನಾಥ್ ಅವರು ಮುಖ್ಯ ಭಾಷಣವನ್ನು ಮಾಡ್ತಾ ಇದ್ದಾರೆ. ಇದರ ಅಧ್ಯಕ್ಷತೆಯನ್ನ ಸನ್ಮಾನ್ಯ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಆನಂದ್ ಅವರು ವಹಿಸ್ತಾರೆ. ವಿಶೇಷವಾಗಿ ಮುಖ್ಯ ಅತಿಥಿಗಳು ಬರ್ತಾರೆ. ಹಾಗೆಯೇ ಡಿ.ಕೆ. ಪ್ರಶಸ್ತಿಗೆ ಪುರಸ್ಕೃತ ಆಗಿರ್ತಕ್ಕಂಥ ಅತ್ಯಂತ ಗಣ್ಯರು ಅಂದ್ರೆ ನಮ್ಮ ಅಡಿಷನಲ್ ಎಸ್ ಪಿ ಆಗಿ ನಿವೃತ್ತರಾಗಿದ್ದಂತಹ ಗಂಗಾಧರ ಸ್ವಾಮಿ ಅವರು, ನಿವೃತ್ತ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಮೂರ್ತಿ ದೊಡ್ಡಕೊತ್ತಿಗೆರೆ ಅವರು ಪ್ರಾಂಶುಪಾಲರು, ಮೊರಾರ್ಜಿ ವಸತಿ ಶಾಲೆ ಕೆಲಸ ಮಾಡಿದವರು, ವಿಶೇಷವಾಗಿ ಎಸ್. ಡಿ. ವೇಣುಗೋಪಾಲ್ ಸಂಪಾದಕರು, ನಮ್ಮ ನೇಗಿಲಯೋಗಿ ದಿನಪತ್ರಿಕೆ ಮಂಡ್ಯ, ಇವರಿಗೆ ಸೇರಿದಂತೆ ನಮ್ಮ ಸಂಘಟನೆಯಲ್ಲಿ ನಿರಂತರವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಶ್ರೀಮತಿ ಸುಸ್ಮಿತಾ ಜಿ. ವಸಳ್ಳಿ, ಸಿ. ಅಶ್ವಥ್ ಚೋಕ್ರಳ್ಳಿ, ಮುತ್ತರಾಜು ನಗರಿಕೆರೆ, ಇವರುಗಳಿಗೆ ಪ್ರೊಫೆಸರ್ ಡಿ.ಕೆ. ಪ್ರಶಸ್ತಿಯನ್ನು ಪ್ರದಾನ ಮಾಡೋದ್ರ ಮೂಲಕ 10ನೇ ತಾರೀಕು ಮಂಡ್ಯ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮಿನಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ತಾವೆಲ್ಲರೂ ಕೂಡ ಬರಬೇಕು ಮತ್ತು ಇದರ ಮಹತ್ವಪೂರ್ಣವಾದ ವಿಚಾರವನ್ನು ಸುದ್ದಿ ಮಾಡಿ ಜನಸಾಮಾನ್ಯರಿಗೆ ನಮ್ಮ ಮಾಹಿತಿಯನ್ನು ತಲುಪಿಸಬೇಕು ಅಂತ. ಮಂಡ್ಯ ಟೌನ್ನ ಶಂಕರನಗರದಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ ನೂತನ ಕಟ್ಟಡವನ್ನು 6.5 ಕೋಟಿ ರುಗಳಲ್ಲಿ ಸುಸಜ್ಜಿತವಾಗಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಶಾಸಕರಾದ ಪಿ. ರವಿಕುಮಾರ್ ರವರು ತಿಳಿಸಿದರು. ಇಂದು ಮಂಡ್ಯ ಟೌನ್ನ ಶಂಕರನಗರದಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಶಾಸಕನಾಗಿ 3 ವಿದ್ಯಾರ್ಥಿ ನಿಲಯಗಳನ್ನು ಜಿಲ್ಲೆಗೆ ತರಲಾಗಿದ್ದು, ಕಟ್ಟಡ ನಿರ್ಮಾಣದ ಕಾಮಗಾರಿ ತ್ವರಿತಗತಿಯಲ್ಲಿ ಸಾಗುತ್ತಿದೆ. ಮುಂದಿನ 6 ತಿಂಗಳಲ್ಲಿ ನೂತನ ಕಟ್ಟಡ ನಿರ್ಮಾಣ ಉದ್ಘಾಟನೆ ಮಾಡಲಾಗುತ್ತದೆ. ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆದು ಸಾಧನೆ ಮಾಡುವ ಛಲವನ್ನು ರೂಢಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಸುಸಜ್ಜಿತ ಹೈಟೆಕ್ ಆಗಿ ನೀವೀಗ ನಿಮ್ಮ ಕಟ್ಟಡವನ್ನು ನೋಡ್ಬೋದು. ಮೊದಲೆಲ್ಲ ಹಾಸ್ಟೆಲ್ ಅಂದ್ರೆ ಎಲ್ಲ ಮೂಗ್ ಮುರಿಯೋದು, ಹಂದಿಗೂಡು ತರ ಇರುತ್ತೆ, ಒಂದೇ ರೂಮಲ್ಲಿ ಗಲೀಜ್ ಇರುತ್ತೆ, ಇದು ಹೆಂಗಪ್ಪ ಇರೋದು ಅಂತ. ನಮ್ಮ ಸರ್ಕಾರಗಳು ಬಂದ ಮೇಲೆ ವಿದ್ಯಾರ್ಥಿ ನಿಲಯ ಅಂದ್ರೆ ಖಾಸಗಿ ಪಿಜಿಗಿಂತ ಚೆನ್ನಾಗಿ ಮಾಡಿದೀವಿ. ನೀವು ಖಾಸಗಿ ಪಿಜಿಯಲ್ಲೂ ಇಷ್ಟು ಕ್ವಾಲಿಟಿ ರೂಮು, ಬೆಡ್, ಬಿಸಿನೀರು ಎಲ್ಲೋ ಸಿಗಲ್ಲ. 6.5 ಕೋಟಿ ರೂಪಾಯಿ ನಾನೇ ಬಂದು 2 ವರ್ಷಕ್ಕೆ ಮುಂಚೆ, ನೀವೆಲ್ಲ ಇಲ್ಲಿ ಇದ್ದವರು ಒಂದು ಸ್ವಲ್ಪ ಜನ ಇರಬಹುದು ವಿದ್ಯಾರ್ಥಿಗಳು, ನಾವೇ ಭೂಮಿ ಪೂಜೆ ಮಾಡಿದೆ. ಇವತ್ತು ನಾನೇ ಉದ್ಘಾಟನೆಯನ್ನ ಮಾಡ್ತಾ ಇದ್ದೀನಿ. ನಾನು ಶಾಸಕನಾದ ಮೇಲೆ 3 ವಿದ್ಯಾರ್ಥಿ ನಿಲಯಗಳನ್ನ ಮಂಡ್ಯಕ್ಕೆ ತಂದಿದ್ವಿ. ಇನ್ನ 2, ಒಂದು ಮೌಲಾನಾ ಆಜಾದ್ ಅಲ್ಪಸಂಖ್ಯಾತರ ವಿದ್ಯಾರ್ಥಿ ನಿಲಯ, ಇನ್ನೊಂದು ಅಂಬೇಡ್ಕರ್ ಬಾಲಕರ ವಿದ್ಯಾರ್ಥಿ ನಿಲಯ. ಗೊತ್ತಾಯ್ತಾ? ಕಟ್ಟಡ ನಿರ್ಮಾಣ ನಡೀತಾ ಇದೆ. ಅದನ್ನು ಕೂಡ ಇನ್ನೊಂದು 6 ತಿಂಗಳಲ್ಲಿ ಆ 2 ಕೂಡ ಉದ್ಘಾಟನೆಯನ್ನ ಮಾಡ್ತೀವಿ. ಹಿಂದೆ ಎಲ್ಲ ಇವತ್ತು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಕಂಬಿ ಎಲ್ಲ ತುಕ್ಕಿಡಿದು 10 ವರ್ಷ ಆಗೋದು. ಅದನ್ನು ಉದ್ಘಾಟನೆ ಮಾಡ್ಬೇಕಾದ್ರೆ ನಾವು ಅದಕ್ಕೆ ಬೇಕಾದ ದುಡ್ಡನ್ನು ಒದಗಿಸಿ
2 ವರ್ಷ 3 ವರ್ಷ ಒಳಗಡೆ ನಮ್ಮ ಅಧಿಕಾರದ ಅವಧಿಯ ಒಳಗಡೆ ಉದ್ಘಾಟನೆ ಮಾಡಿ ವಿದ್ಯಾರ್ಥಿಗಳಿಗೆ ಪಾಠವನ್ನ ಕಲೀಲಿ, ಚೆನ್ನಾಗಿ ಓದ್ಲಿ ಅನ್ನೋ ಕಾರಣಕ್ಕೆ ನಿಮಗೆ ಸುಸಜ್ಜಿತವಾದ ಒಂದು ಕಟ್ಟಡವನ್ನ ಇವತ್ತು ಉದ್ಘಾಟನೆ ಮಾಡಿದೆ. ಜಿಲ್ಲಾಧಿಕಾರಿಗಳಾದ ಡಾ ಕುಮಾರರವರು ಮಾತನಾಡಿ, ಶಂಕರನಗರದಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವ ಡಾ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ ಸುಮಾರು 6.5 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣವಾಗಿದ್ದು 100 ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಕಟ್ಟಡವನ್ನು ನಿರ್ಮಿಸಲಾಗಿದೆ. ವಿದ್ಯಾರ್ಥಿಗಳು ಕಟ್ಟಡದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಮೊದಲನೇದಾಗಿ ಈ ಕಟ್ಟಡದ ಸದುಪಯೋಗವನ್ನು ತಾವೆಲ್ಲ ಪಡ್ಕೊಳ್ಬೇಕು. ಎರಡನೇದಾಗಿ ಇದು ಕೇವಲ ಸರ್ಕಾರ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡ ಕೇವಲ ಕಟ್ಟಡ ಮಾತ್ರ ಅಲ್ಲ. ಯಾರು ವಿದ್ಯಾರ್ಥಿಗಳು ಈ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತೀರಾ, ನಿಮಗೆ ಒಂದು ನಿಖರವಾದಂತಹ ಗುರಿ ಇರಬೇಕು ಜೀವನದಲ್ಲಿ. ಈ ವಿದ್ಯಾರ್ಥಿ ನಿಲಯದಲ್ಲಿ ಏನಾದರೂ ಓದಿ ಸಾಧನೆ ಮಾಡಿ ತಂದೆ ತಾಯಿಗಳಿಗೆ ಒಂದು ಒಳ್ಳೆಯ ಹೆಸರು ತಂದು ಕೊಡುವ ಮೂಲಕ ಸಮಾಜದ ಒಬ್ಬ ಆದರ್ಶ ಪ್ರಜೆಗಳಾಗಬೇಕು. ಹಾಗಾಗಿ ನೀವೆಲ್ಲರೂ ಕೂಡ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರು ತಾವೆಲ್ಲ ಏನಿದ್ದೀರಾ, ನಿಮ್ಮ ತಂದೆ ತಾಯಿಗಳ ಆಸೆ ಏನಿದೆ, ಯಾವ ತಂದೆ ತಾಯಿಗಳು ಕೂಡ ನನ್ನ ಮಕ್ಕಳು ಮನೆಯನ್ನ ಬಿಟ್ಟು ಹೊರಗಡೆ ಹೋಗ್ಲಿ ಅನ್ನುವಂತ ಆಶಾಭಾವನೆ ಇಟ್ಕೊಂಡಿರೋದಿಲ್ಲ. ಆದ್ರೆ ಏನಾದ್ರೂ ಒಂದು ಸಾಧನೆ ಮಾಡ್ಲಿ, ಮನೆಯಿಂದ ಹೊರಗುಳಿದು ಮಾಡ್ಲಿ ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ. ಸರ್ಕಾರ ಇಷ್ಟೆಲ್ಲ ವೆಚ್ಚವನ್ನ ಮಾಡಿ ನಿಮ್ಮ ಏಳಿಗೆಗೋಸ್ಕರ ಇಷ್ಟು ದೊಡ್ಡ ಕಟ್ಟಡವನ್ನ ಕಟ್ಟಿ, ಕೇವಲ ಕಟ್ಟಡ ಕಟ್ಟೋದಷ್ಟೇ ಅಲ್ಲ, ಉಚಿತವಾದಂತ ಒಂದು ಆಶ್ರಯ ತಾಣ ಮತ್ತೆ ಫುಡ್ ವ್ಯವಸ್ಥೆ, ಪುಸ್ತಕದ ವ್ಯವಸ್ಥೆ ಎಲ್ಲವನ್ನೂ ಕೂಡ ಮಾಡ್ತಾ ಇರೋದ್ರಿಂದ ಎಲ್ಲ ಮಾಡ್ತಾ ಇರುವ ಉದ್ದೇಶ ನಿಮ್ಮ ಏಳಿಗೆಗಾಗಿ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ನಾನೊಬ್ಬ ಜಿಲ್ಲಾಧಿಕಾರಿಯಾಗಿ ಇಲ್ಲಿ ಮಾತನಾಡ್ತಾ ಇದ್ರೆ, ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಕೆಆರ್ ನಂದಿನಿ, ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾದ ವಿಜಯಲಕ್ಷ್ಮೀ ರಘುನಂದನ್, ಮೂಡಾ ಅಧ್ಯಕ್ಷರಾದ ಬಿಪು ಪ್ರಕಾಶ್, ವಕೀಲರ ಸಂಘದ ಅಧ್ಯಕ್ಷರಾದ ಟಿಎಸ್ ಸತ್ಯಾನಂದ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀನಿವಾಸ್ರವರು ಉಪಸ್ಥಿತರಿದ್ದರು. ಪ್ರಸ್ತುತ ಮಹಿಳಾ ಸಬಲೀಕರಣದಿಂದ ದೇಶ ಪ್ರಗತಿಯತ್ತ ಸಾಗುತ್ತಿದೆ ಎಂದು ಜಿಲ್ಲಾ ಸರ್ಕಾರಿ ನ್ಯಾಯವಾದಿ ಎಲ್ ಉಮಾ ಅಭಿಪ್ರಾಯಪಟ್ಟರು. ನಗರದಲ್ಲಿರುವ ಕಾಳೇಗೌಡ ಪ್ರೌಢಶಾಲೆ ಆವರಣದಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಮಂಡ್ಯ, ಕನ್ನಿಕಾ ಶಿಲ್ಪಾ ನವೋದಯ ಎಜುಕೇಷನ್ ಟ್ರಸ್ಟ್ ಆಶ್ರಯದಲ್ಲಿ ನಡೆದ ಮೆರ್ಲೋ ಚೇರ್ಮನ್ ಸಾದರಪಡಿಸುವ ಸ್ತ್ರೀ ಪರ್ವ ಘೋಷವಾಕ್ಯದಲ್ಲಿ ಅಲಯನ್ಸ್ ಮಹಿಳಾ ದಿನಾಚರಣೆ ಅಭಿನಂದನೆ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಅಡುಗೆ ಮನೆಯ ದುಡಿಮೆಯಿಂದ ಹಿಡಿದು ಕಾನೂನು, ರಾಜಕೀಯ, ಬಾಹ್ಯಾಕಾಶ ಹಾಗೂ ರಕ್ಷಣಾ ಕ್ಷೇತ್ರಗಳವರೆಗೆ ಮಹಿಳೆಯರು ತಮ್ಮದೇ ಆದ ಛಾಪನ್ನು ಮೂಡಿಸುತ್ತಿದ್ದಾರೆ. ಶಿಕ್ಷಣ ಮತ್ತು ಸಬಲೀಕರಣದಿಂದ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರಿದ್ದು ದೇಶದ ಪ್ರಗತಿಗೆ ಕೊಡುಗೆ ನೀಡುತ್ತಿದ್ದಾರೆ ಎಂದರು. ಭಾರತದ ಸಂವಿಧಾನವು ಮಹಿಳೆಯರಿಗೆ ಪುರುಷರಷ್ಟೇ ಸಮಾನವಾದ ಹಕ್ಕು ಮತ್ತು ರಕ್ಷಣೆಯನ್ನು ನೀಡಿದೆ. ಸಮಾನತೆಯ ಹಕ್ಕು, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಲಿಂಗದ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವಂತಿಲ್ಲ. ವಿಶೇಷ ಸೌಲಭ್ಯಗಳು, ಮಹಿಳೆಯರ ಮತ್ತು ಮಕ್ಕಳ ಪ್ರಗತಿಗಾಗಿ ಸರ್ಕಾರಗಳು ವಿಶೇಷ ಕಾನೂನುಗಳನ್ನು ರೂಪಿಸಲು ಸಂವಿಧಾನ ಅವಕಾಶ ನೀಡುತ್ತದೆ ಎಂದು ಮಾಹಿತಿ ನೀಡಿದರು. ಬಳಿಕ ಮಾತನಾಡಿದ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಕಾರ್ಯದರ್ಶಿ ಡಾ ನಾಗರಾಜು ವಿ. ಭೈರಿ, ಹಿಂದಿನ ಮಹಿಳೆಯರು ಹಕ್ಕುಗಳಿಗಾಗಿ ಹೋರಾಟ ಮಾಡಿದ್ದರ ಪ್ರತಿಫಲವಾಗಿ ಇಂದಿನ ಮಹಿಳೆಯರಿಗೆ ಸೂಕ್ತ ಕಾನೂನು ಹಕ್ಕುಗಳು, ರಕ್ಷಣೆ, ಉದ್ಯೋಗ, ಸೌಲಭ್ಯಗಳು ಸಿಗುತ್ತಿವೆ ಎಂದು ನುಡಿದರು. ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳು ಗುಣಮಟ್ಟದ ಶಿಕ್ಷಣ ಪಡೆದು ಉತ್ತಮ ಅಂಕಗಳನ್ನು ಪಡೆದು ಸಾಧನೆ ಮಾಡುತ್ತಿದ್ದಾರೆ. ಮಹಿಳೆಯರಿಗೆ ಅವಕಾಶ ಮತ್ತು ಆದ್ಯತೆ ನೀಡಿದರೆ ಸಮಾಜ ಸುಧಾರಣೆ ಸಾಧ್ಯವಿದೆ ಎಂಬುದನ್ನು ತೋರಿಸಿದ್ದಾರೆ. ಇದಕ್ಕೆ ಅಲಯನ್ಸ್ ಸಂಸ್ಥೆಯ ಸದಸ್ಯತ್ವದಲ್ಲಿ ಹೆಚ್ಚಳವಾಗಿದ್ದಾರೆ ಎಂದು ಹೇಳಿದರು. ಬರೀ ಮಾರ್ಚ್ 8 ಅಲ್ಲ, ಪ್ರತಿದಿನನೂ ಕೂಡ ಮಹಿಳಾ ದಿನಾಚರಣೆ. ಯಾಕೆಂತಂದ್ರೆ ಮಹಿಳೆ ಇಲ್ಲದೆ ಇರತಕ್ಕಂಥ ಜಗತ್ತನ್ನ ನಾವು ಉಳಿಸ್ಕೊಳ್ಳಿಕ್ಕೂ ಕೂಡ ಅಸಾಧ್ಯ ಮೇಡಮ್ ಅಂತ ಹೇಳ್ತೇನೆ. ನಿಜ ತಾನೇ? ಇವತ್ತು ಮಹಿಳೆ ಇರ್ತಕ್ಕಂಥವಳು ಗಡಿ ಕಾಯೋದ್ರಿಂದ ಹಿಡಿದು ಈ ದೇಶವನ್ನ ಆಳುವವರೆಗೂ ಕೂಡ ಕೆಲಸ ಮಾಡಿದ್ದಾರೆ. ಇಂದಿರಾ ಗಾಂಧಿ ಅವರು ಎಷ್ಟು ವರ್ಷ ಪ್ರಧಾನಿಯಾಗಿದ್ದಾರೆ, ಎಂತ ಆಡಳಿತ ಕೊಡ್ತಾರೆ, ಮತ್ತೆ ಅಂತರಿಕ್ಷಕ್ಕೂ ಕೂಡ ಹೋಗಿ ಬಂದ್ವಿ. ಕಲ್ಪನ್ ಚಾವ್ಲಾ ನಿಮ್ಗೆಲ್ಲ ಗೊತ್ತಲ್ಲ. ಹಾಗಾಗಿ ಮಹಿಳೆ ಇವತ್ತು ಎಲ್ಲಾ ರಂಗಗಳಲ್ಲೂ ಕೂಡ ತನ್ನದಾದ ಛಾಪನ್ನು ಮೂಡಿಸಿದ್ದಾರೆ. ಮತ್ತೆ ಎಲ್ಲ ನಾವ್ ಹೇಳ್ತೀವಿ ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋರು ಅಂತ. ಎಲ್ಲಾ ಇದ್ರಲ್ಲಿ ನೋಡಿ, ಈಗ ನಾವು ಮೊನ್ನೆ PUC ನಲ್ಲಿ ಪಾಸ್ ಆದಂತ ಅವ್ರಿಗೆ ಪ್ರತಿಭಾ ಪುರಸ್ಕಾರ ಮಾಡೋದು 11 ಜನನೇ ಹೆಣ್ಮಕ್ಳೆ. ಅದು ನಮ್ಮ ಜಿಲ್ಲೆಯಲ್ಲಿ ಟಾಪ್ PUC ನಲ್ಲಿ ಬಂದಿರತಕ್ಕಂಥವ್ರು 11 ಜನನೇ ಹೆಣ್ಮಕ್ಳು. ಹಾಗಾಗಿ ಹೆಣ್ಮಕ್ಳು ಕೂಡ ಈ ಸಮಾಜದಲ್ಲಿ ಬಹಳ ಅವರ ಪಾತ್ರ ಹೆಚ್ಚಿದೆ ಅಂತಕ್ಕಂಥದ್ದು. ಮತ್ತೆ ಇವತ್ತು ಮಹಿಳಾ ದಿನಾಚರಣೆ
ಇದನ್ನ ಪ್ರಸ್ತಾಪ ಮಾಡಿದ್ರು ಯಾರು ಅಂತೇಳಿ ನಿಮ್ಗೆ ಏನಾದ್ರು ಗೊತ್ತಾ? ಕ್ಲಾರಾ ಜೆಟ್ಕಿನ್ ಅಂತೇಳಿ ಒಬ್ಬ ಮಹಿಳೆ. ಅವಳು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗ್ಲಿಕ್ಕೆ ಬಹಳ ಮುಖ್ಯ ಕಾರಣ. ಅವಳು ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಅವಳು ಮಂಡಿಸ್ತಾಳೆ. ಮಹಿಳೆಯರ ಬಗ್ಗೆ ಇತಿಹಾಸವನ್ನು ಕೇಳಿಕೊಂಡು ಹೋದ್ರೆ 1908ರಲ್ಲೇ ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ 15,000 ಬಟ್ಟೆ ಮಿಲ್ ಕಾರ್ಮಿಕರು, ಈಗೇನು ನಮ್ಮ ಸಿದ್ಧ ಉಡುಪುಗಳು ಅಂತ ಹೇಳಿ ಕಾರ್ಖಾನೆ ಇದೆಯಲ್ಲ, ಅಲ್ಲಿ ಕೆಲಸ ಮಾಡ್ತಕ್ಕಂಥ 15,000 ಜನ ಮಹಿಳೆಯರು ಮೊದಲನೇ ಬಾರಿಗೆ ಬೀದಿಗೆ ಬರ್ತಾರೆ. ಏನಕ್ಕೆ ಅಂತಂದ್ರೆ ಅಲ್ಲಿ ಕಡಿಮೆ ಸಂಬಳ, ಅತಿ ಹೆಚ್ಚು ದುಡಿಸ್ಕೊಳ್ತಕ್ಕಂಥದ್ದು. ಏನ್ 8 ಅವರ್ಸ್ ಇದೆ, ಅವ್ರಿಗೆ 18 ಅವರ್ಸ್ ದುಡಿಸ್ಕೊಳ್ತಕ್ಕಂಥದ್ದು, ಅವ್ರಿಗೆ ಸವಲತ್ತುಗಳನ್ನು ಕೊಡದೇ ಇರ್ತಕ್ಕಂಥದ್ದು, ಆಮೇಲೆ ವಾರಕ್ಕೊಂದು ರಜಾ ಕೊಡದೇ ಇರ್ತಕ್ಕ ಇಂಥವನ್ನೆಲ್ಲ ಅವರು ಪಟ್ಟಿ ಮಾಡಿಕೊಂಡು ಬೀದಿಗೆ ಬರ್ತಾರೆ. ಮತ್ತೆ ಅದಾದ್ಮೇಲೆ ಯುರೋಪಲ್ಲಿ ಆಗುತ್ತೆ, ಕಂಟಿನ್ಯೂಸ್ ಆಗಿ ಬಹಳಷ್ಟು ಕಡೆ ಮಹಿಳೆಯರು ಬೀದಿಗೆ ಬಂದು ಒಂದು ಸ್ಟ್ರೈಕ್ ಅನ್ನ ಮಾಡಿ ತಮ್ಮ ಹಕ್ಕನ್ನು ಪಡ್ಕೊಳ್ತಕ್ಕಂಥ ಕೆಲಸ ಮಾಡಿ. ನೋಡಿ, ಯಾವುದೇ ಒಂದು ಹಕ್ಕನ್ನು ಪಡ್ಕೋಬೇಕಾದ್ರೆ ನಾವು ಅದಕ್ಕೆ ಬೀದಿಗೆ ಬಂದ್ರೆ ನಮ್ಗೆ ಹಕ್ಕುಗಳು ಬರ್ತಕ್ಕಂಥದ್ದು. ಇವತ್ತೇನು ಮಹಿಳೆಯರಿಗೆ ಇಷ್ಟೊಂದು ಕಾನೂನಲ್ಲಿ ಒಂದು ಬಲ ಸಿಕ್ಕಿದೆ ಅಂತಂದ್ರೆ ಅದು ನೀವು ಮಾಡಿದಂತ ಹೋರಾಟ, ಆ ಹೋರಾಟದ ಫಲ ಅಂತ ಹೇಳಿ ನಾ ಘಂಟಾಘೋಷವಾಗಿ ಹೇಳ್ತೀನಿ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ಬೇಸರ ಸಂಗತಿ ಅಂತಂದ್ರೆ, ನೋಡಿ, ಜಿಲ್ಲಾ ಪಂಚಾಯತಿಲಿ ಕೊಟ್ಟವ್ರೆ, ತಾಲೂಕ್ ಪಂಚಾಯತಿಲಿ ಕೊಟ್ಟವ್ರೆ, ಗ್ರಾಮ ಪಂಚಾಯತಿಲಿ ಕೊಟ್ಟವ್ರೆ. ಅದೇ ನಮ್ಗೆ ಅಸೆಂಬ್ಲಿ ಮತ್ತು ಲೋಕಸಭೆಯಲ್ಲಿ ಯಾಕೆ ಇವರು ನಮ್ಗೆ ಮಹಿಳೆಯರಿಗೆ 33% ರಿಸರ್ವೇಶನ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಅದ್ರ ಬಗ್ಗೆ ಕೂಡ ನೀವೆಲ್ಲ ಧ್ವನಿ ಎತ್ತಬೇಕು. ಯಾವ ಮಹಿಳೆಯರು ಕೂಡ ಅದನ್ನ ಕೇಳೋದೇ ಇಲ್ಲ ಅಲ್ವಾ? ಧ್ವನಿ ಎತ್ತಿದ್ರೆ ನಿಮ್ಗೂ ಕೂಡ ಅಸೆಂಬ್ಲಿನಲ್ಲಿ 33%, ಲೋಕಸಭೆಯಲ್ಲಿ 33% ಕಾನೂನಾತ್ಮಕವಾಗಿ ಸಿಗುತ್ತೆ. ಮತ್ತೆ ನೋಡಿ, ಈ ಕ್ಯಾಬಿನೆಟ್ 34 ಜನ ಕ್ಯಾಬಿನೆಟ್ ಅಲ್ಲಿ 33% ಅಂದ್ರೆ ಎಷ್ಟಾಯ್ತು? ನಮ್ಮ ಕರ್ನಾಟಕದಲ್ಲಿ 10 ರಿಂದ 11 ಜನ ಮಹಿಳೆಯರು ಎಷ್ಟಿರ್ತಾರೆ ನಮ್ಮ ಕ್ಯಾಬಿನೆಟ್ ಅಲ್ಲಿ ನೋಡಿದೀರಾ? ಒಬ್ರು ಇರ್ತಾರೆ, ಅದೀಗ ಒಬ್ರು ಇಲ್ಲ, ಅಥವಾ ಇಬ್ರು. 11 ಜನ ಇರೋದಕ್ಕೆ ಒಬ್ರು ಇಬ್ರು ಇದ್ರೆ ಏನ್ ಅವರು ಮಹಿಳೆಯರ ಇದ್ರ ಬಗ್ಗೆ ಅವರು ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ಎಚ್ಚೆತ್ಕೊಂಡು ಈ ಮಹಿಳಾ ಮೀಸಲಾತಿ ಬಗ್ಗೆ ಮಹಿಳೆಯರು ಎಚ್ಚೆತ್ಕೊಂಡಾಗ ಮಾತ್ರ ಅದು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೂ ಮುನ್ನ ಸ್ತ್ರೀ ಪರ್ವ ಘೋಷವಾಕ್ಯದೊಂದಿಗೆ ಸ್ತ್ರೀ ಸಾಧಕರು ಮತ್ತು ಗಣ್ಯರಿಗೆ ಪುಷ್ಪವೃಷ್ಟಿ ಸ್ವಾಗತ ಮೂಲಕ ವೇದಿಕೆಗೆ ಕರೆತರಲಾಯಿತು. ಸಾಧಕ ಸ್ತ್ರೀಯನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಲಯನ್ಸ್ ಸಂಸ್ಥೆ ಮೆರ್ಲೋ ಚೇರ್ಮನ್ ಎಚ್ಆರ್ ಕನ್ನಿಕಾ, ಪ್ಲಾಸ್ಟಿಕ್ ಸರ್ಜನ್ ತಜ್ಞೆ ಡಾ ಸೋನಾಲಿ ಉಚ್ಚಿಲ್, ಅಲಯನ್ಸ್ ಸಂಸ್ಥೆ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ ಕೆಟಿ ಹನುಮಂತು, ಜಿಲ್ಲಾ ರಾಜ್ಯಪಾಲ ಶಶಿಧರ್ ಈಚೆಗೆರೆ, ಸಿಕೆ ನವ್ಯಶ್ರೀ, 1ನೇ ಜಿಲ್ಲಾ ಉಪರಾಜ್ಯಪಾಲ ಚಂದ್ರಶೇಖರ್, 2ನೇ ರಾಜ್ಯಪಾಲ ಎಂಎನ್ ಶಿವಣ್ಣ, ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಧನಂಜಯ, ಖಜಾಂಚಿ ನಾಗರಾಜು, ಪಿಆರ್ಒ ನೀನಾ ಪಟೇಲ್, ಜಿಲ್ಲಾ ರಾಯಭಾರಿ ಡಾ ವೈಎಚ್ ರತ್ನಮ್ಮ, ಪ್ರೀತಿ ರಘುನಾಥ್, ಸರಸ್ವತಿ ಮತ್ತು ಪದಾಧಿಕಾರಿಗಳು, ಸದಸ್ಯರು ಮತ್ತಿತರರಿದ್ದರು. ಏಕರೂಪ ಸಮಾನ ಶಿಕ್ಷಣಕ್ಕಾಗಿ ಪಾದಯಾತ್ರೆ ಅಂತ್ಯ ಹಿನ್ನೆಲೆ. ರಾಜ್ಯ ಸರ್ಕಾರದ ವಿರುದ್ಧ ರೈತರ ಬೃಹತ್ ಹೋರಾಟ. ಮಂಡ್ಯದಲ್ಲಿ ಬೃಹತ್ ಪಂಜಿನ ಮೆರವಣಿಗೆ ಮೂಲಕ ಪ್ರತಿಭಟನೆ. ಮಂಡ್ಯದ ಇಂಡುವಾಳು ಗ್ರಾಮದಿಂದ ಸಂಜಯ್ ವೃತ್ತದವರೆಗೆ ಪಂಜಿನ ಮೆರವಣಿಗೆ. ಸರ್ಕಾರಿ ಶಾಲೆ ಉಳಿವಿಗಾಗಿ ಮಂಡ್ಯದಲ್ಲಿ ನಡೆದ ಐತಿಹಾಸಿಕ ಪಾದಯಾತ್ರೆ. ರಾಜ್ಯದಲ್ಲಿ ಏಕರೂಪ ಶಿಕ್ಷಣ ಜಾರಿಗಾಗಿ ಒತ್ತಾಯ. ಮಂಡ್ಯ ಜಿಲ್ಲೆಯಲ್ಲಿ ಮುಚ್ಚಿದ 350 ಶಾಲೆಗಳನ್ನು ತೆರೆಯಬೇಕು ಎಂದು ಆಗ್ರಹ. ಎಲ್ಲಾ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು. ಮಂಡ್ಯದಲ್ಲಿ ಬೃಹತ್ ಹೋರಾಟ ನಡೆಸಿ ಪಾದಯಾತ್ರೆ ಅಂತ್ಯಗೊಳಿಸಿದ ಹೋರಾಟಗಾರು. ರಸ್ತೆ ಮಧ್ಯೆ ಸಾವಿರಾರು ಪಂಜನ್ನು ಸುಟ್ಟು ಆಕ್ರೋಶ. ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಿಂದಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು. ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಯೋಜನೆ ತರಬೇಕು. ಎಲ್ಲರಿಗೂ ಏಕರೂಪದ ಶಿಕ್ಷಣ ಜಾರಿಯಾಗಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟ ರೈತರು. ನಮ್ಮ ಹೋರಾಟ ಎಲ್ಲ ಸಾರ್ವಜನಿಕರು ಗೊತ್ತಿರಬಹುದು. ಏನು 55 ದಿವಸ ಜಿಲ್ಲೆಯಾದ್ಯಂತ ಪಾದಯಾತ್ರೆ ಮಾಡಿ ಎಲ್ಲ 234 ಪಂಚಾಯತಿಲಿ ಮಧ್ಯ ಸಾವಿರಾರು ಹಳ್ಳಿಗಳು ಸಿಕ್ಕಿದ್ದಾವೆ. ಆ ಹಳ್ಳಿಗಳಿಗೆಲ್ಲ ನಾವೇನು ಸರ್ಕಾರಿ ಶಾಲೆ ಉಳಿಬೇಕು, ಸರ್ಕಾರಿ ಶಾಲೆಯಲ್ಲಿ
ಗುಣಮಟ್ಟದ ಶಿಕ್ಷಣ ಬೇಕು, ಮೂಲಭೂತ ಸೌಕರ್ಯ ಬೇಕು. ಖಾಸಗಿ ಶಾಲೆಯಲ್ಲಿ ಏನು ಶಿಕ್ಷಣ ಕೊಡ್ತಾರೆ ಅದನ್ನು ಕೊಡಬೇಕು ಅಂತ ಅರಿವು ಮೂಡಿಸಿದ್ದೀವಿ. 55 ದಿವಸ ಅರಿವು ಮೂಡಿಸಿದ್ದೀವಿ. ಎಲ್ಲ ಜನಗಳು ಸ್ಪಂದಿಸಿದ್ದಾರೆ. ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಗ್ರಾಮೀಣ ಜನಗಳು ಪಂಚಾಯತ್ ಸ್ಪಂದಿಸಿದ್ದಾರೆ. ಈ ದಿನ ಇಂಡವಾಳ ಗ್ರಾಮದಿಂದ ಮಂಜಿನ ಮೆರವಣಿಗೆ ಬಂದಿದ್ದೇವೆ. ಎಲ್ಲ ಜಿಲ್ಲೆಗಳು, ಹಾಸನ ಜಿಲ್ಲೆ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಮತ್ತೆ ರಾಜ್ಯದ ಮೂಲ ಜಿಲ್ಲೆಗಳಿಂದ ಎಲ್ಲ ಸಾರ್ವಜನಿಕರು ಬಂದು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಏನು ಸರ್ಕಾರ ಎಚ್ಚೆತ್ತುಕೊಂಡು ಸರ್ಕಾರಿ ಶಾಲೆಗಳಲ್ಲಿ ಏನು ಗುಣಾತ್ಮಕ ಶಿಕ್ಷಣ ಕೊಡೋಕೆ ಏರ್ಪಾಡು ಮಾಡಬೇಕು ಅಂತ ಹೇಳಿ 58 ದಿನಗಳಿಂದ ಕನ್ನಡ ಶಾಲೆಯನ್ನು ಉಳಿಸಿ ಎನ್ನುವಂಥ ಒಂದು ಹೋರಾಟವನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಮೂಲ ಸಂಘಟನೆಯವರು ಪ್ರಗತಿಪರವಾಗಿರ್ತಕ್ಕಂಥ ಯುವಕರನ್ನ ಜೊತೆಗೂಡಿಸಿಕೊಂಡು ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಯಾವುದೇ ಒಂದು ಕೆಲಸ ಅದು ಒಳ್ಳೆಯದಾಗಬೇಕಾದ್ರೆ ಅದು ಸರಳವಾಗಿ ಸಂಘಟನೆಯ ಮೂಲಕನೇ, ಸಂಘಟನೆಯ ಶಕ್ತಿ ಬಹಳ ದೊಡ್ಡದು. ಸಂಘಟನೆಯ ಮೂಲಕ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಬೆಂಬಲ ಕೊಡಬೇಕು. ಕನ್ನಡದ ಮಹತ್ವ ಅರ್ಥ ಆಗ್ತಾ ಇಲ್ಲ. ಕೇವಲ ಅವರು ಮಾತ್ರ ಅಲ್ಲ, ರೈತರ ಮಕ್ಕಳು ಮಾತ್ರವಲ್ಲ, ಶೋಷಿತರ ಮಾತ್ರವೇ ಅಲ್ಲ, ಇವತ್ತು ಏನು ಓದಿ ವಿದ್ಯಾವಂತರಾಗಿರ್ತಕ್ಕಂಥವರು ಕೂಡ ಕನ್ನಡದ ಬಗ್ಗೆ ಆಸಕ್ತಿಯನ್ನು ಇಟ್ಕೊಂಡು ಕನ್ನಡ ಶಾಲೆಯನ್ನು ಉಳಿಸ್ತೇ ಹೋದ್ರೆ ಮುಂದೆ ಭವಿಷ್ಯ ಇರುವುದಿಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು, ಯಾಕಂದರೆ ಸರ್ಕಾರದ ಖಾಸಗಿ ಶಾಲೆಗಳು ಇವತ್ತೆಲ್ಲ ಲಕ್ಷಾಂತರ ರೂಪಾಯಿನ. ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡುವಾಳು ಚಂದ್ರಶೇಖರ್, ಮಂಡ್ಯ ಸಂತೋಷ್ ಗೌಡ, ಪ್ರೊ ಜಯಪ್ರಕಾಶ್ ಗೌಡ, ಶಿವಳ್ಳಿ ಚಂದ್ರಶೇಖರ್ ಸೇರಿದಂತೆ ಇತರರಿದ್ದರು. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಮೀಪದ ನಿಟ್ಟೂರು ಪ್ರೌಢಶಾಲಾ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸಾಲುಮರದ ತಿಮ್ಮಕ್ಕ, ಈಕೋ ಕ್ಲಬ್ ಹಾಗೂ ಸಮಗ್ರ ಸಾವಯವ ಸಂಸ್ಥೆಯ ಅಧ್ಯಕ್ಷ ಜೋಗಿಗೌಡ ಅವರು ಸಸಿ ನೆಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಜೋಗಿಗೌಡ ಅವರು, ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳಿಗೆ ಮಧ್ಯವರ್ತಿಗಳೇ ಹೆಚ್ಚು ಲಾಭ ಪಡೆಯುತ್ತಿದ್ದಾರೆ. ರೈತರು ಉತ್ಪಾದನೆಗೆ ಹೆಚ್ಚಿನ ವೆಚ್ಚವನ್ನು ಭರಿಸುತ್ತಿದ್ದರೂ ಅವರಿಗೆ ತಕ್ಕ ಆದಾಯ ಸಿಗುತ್ತಿಲ್ಲ. ಗೊಬ್ಬರಗಳ ಬೆಲೆ ಹೆಚ್ಚಳವು ರೈತರ ಸಂಕಷ್ಟಕ್ಕೆ ಕಾರಣವಾಗಿದೆ. ರೈತರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರಲು ಸಂಘಟನೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಹೋರಾಟಕ್ಕಿಂತ ಸಂವಾದದ ಮೂಲಕ ನ್ಯಾಯ ಒದಗಿಸಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಹೇಳಿದರು. ಈಗ ಉದಾಹರಣೆಗೆ ಹೇಳ್ತೇನೆ, ಈಗ ನೀವು ಭತ್ತ ಮಾರಿದ್ರೆ 200 ರೂಪಾಯಿ ರೇಟು, ಅದೇ ನೀವು ಖರೀದಿ ಮಾಡೋಂಥವು 1-3 ಪಟ್ಟು ಅಪ್ಪಾಗಿ ಹೋಗಿದೆ. ನಮ್ಮ ರೈತರಿಗೆ ಯಾಕೆ ಆದಾಯ ಆಯ್ತಿಲ್ಲ ಅಂತ ಬಡ್ಕತಾ ಇದ್ರೆ, ಇಲ್ಲಿ ನಮ್ಮದು ಪ್ರಾಬ್ಲಮ್ ಆಯ್ತದ. ಇಲ್ಲಿ ಈಗ ಕಷ್ಟಪಡ್ತಾ ಇದ್ದೀರಿ, ಎಲ್ಲ ಬೆಳೆನೂ ಅದೇ ಥರ ಬೆಳೀತಾ ಇದ್ದೀರಿ. ಇದು ಕಾರಣಗಳು ಏನಂತ ಹುಡುಕಬೇಕು ನಾವು. ಆ ಕಾರಣ ಹುಡುಕೊಳ್ಳಿಕ್ಕೆ ಈ ಸಂಸ್ಥೆ ಕಟ್ಟಿರೋದು. ಒಂದು ಸುಮ್ಮನೆ ಕಾರಣ ಹುಡುಕ ಮನೆ ಕುಂತ್ಕೊತಾ ಇಲ್ಲ. ನಾವು ಮಾರ್ಕೆಟಿಂಗ್ ಕಡೆ ನಾವು ಹೋರಾಟ ಕೊಡೋಕ್ಕೆ ಹೊರಟಿದ್ದೀವಿ. ಅವೆಲ್ಲ ಹೋರಾಟ ಮಾಡ್ಬೇಕಾದ್ರೆ ನಿಮ್ದು ಏನಿದೆ ಮಾಹಿತಿಗಳನ್ನ ತಗೊಂಡು ಇವತ್ತು ಸರಬರಾಜು ಮಾಡ್ತೀವಿ, ಎಲ್ಲ ರೆಕಾರ್ಡ್ ಮಾಡ್ತಾ ಇದ್ದೀವಿ. ರೆಕಾರ್ಡ್ ಮಾಡ್ಕೊಂಡು ಆಮೇಲೆ ನಾವು ಗೌರ್ಮೆಂಟ್ ಲೆವೆಲಲ್ಲಿ ಚರ್ಚೆಗೆ ಹೋಗ್ತೀವಿ. ಹೋರಾಟ ಮಾಡೋಕ್ಕೆ ಹೋಗಲ್ಲ, ಚರ್ಚೆ ಮಾಡ್ತೀವಿ. ನಮ್ಗೆ ಹಿಂಗಾಗಬೇಕು ಅಂತ ಹೋಗ್ತೀವಿ. ಬಟ್ ಅದೆಲ್ಲ ಆಗಬೇಕು ಅಂದಾಗ ಯಾರಿಗೆ ಕೃಷಿ ಬಗ್ಗೆ ಆಸಕ್ತಿ ಇದೆ ಅವ್ರು ನಮ್ಮ ಜೊತೆಲಿ ಇರಬೇಕು. ನಿರಾಸಕ್ತಿ ಇರೋರು ನಾವು ಹೊತ್ತಿಗೆ ತಗೊಳ್ಳಲ್ಲ, ಯಾಕೆಂದ್ರೆ ಅವ್ರಿಗೆ ಏನೂ ಆಗೋದಿಲ್ಲ. ಇವೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ವಿಚಾರ ಇಟ್ಕೊಂಡು ಹೋಗ್ತಾ ಇರೋದು. ಇದಾಗಲೇ 2 ವರ್ಷ ಆಯ್ತು ಈ ಸಂಸ್ಥೆ ಕಟ್ಟಿ. ಅದಕ್ಕಿಂತ ಪ್ರೀವಿಯಸ್ಸು ರೇಷ್ಮೆ ಬೆಳೆಗಾರ ಒಕ್ಕೂಟದ ಅಧ್ಯಕ್ಷ ಆಗಿದ್ದೆ ನಾನು. ಇಲ್ಲಿ ಅಲ್ಗೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೆವು ನಾವು. ಮಳವಳ್ಳಿಲೂ ನಮ್ಮ ಸಿದ್ದರಾಮಯ್ಯ ಅಧ್ಯಕ್ಷತೆ ಒಂದು ಕಾರ್ಯಕ್ರಮ ಮಾಡಿದ್ದೆವು. ಕವಿತಾ ಮಿಶ್ರವ್ರು ಕರೆಸಿದ್ದು. ಏನು ಕವಿತಾ ಮಿಶ್ರವ್ರು ಕರೆಸಿದ್ದು, ಯಾಕೆ ಕರೆಸಿದ್ದು ಅಂತಂದರೆ, ಮಂಡ್ಯ ಜಿಲ್ಲೆ 2014ರಲ್ಲಿ 124 ಜನ ಸರಣಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಇಷ್ಟು ಸಮೃದ್ಧಿಯಾಗಿ ಬೆಳೆಯುವಂಥ ಬೆಳೆ ಪ್ರದೇಶ ನಮ್ಮದು, ನೀರಾವರಿ ಪ್ರದೇಶ. ಕೆಲವು ಭಾಗ ಬಿಟ್ಟರೆ ಬಾಕಿದೆಲ್ಲ ನೀರು ಸಿಗ್ತದೆ ನಮಗಿಲ್ಲಿ. ಇಂಥ ಜಾಗದಲ್ಲಿ 124 ಜನ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡು ಪ್ರಶ್ನೆ ಬಂತು ನಮಗೆ. ಭಗವಾನ್ ಬುದ್ಧ ಶಿಕ್ಷಣ ಸಂಸ್ಥೆಯ ಯಮದೂರು ಸಿದ್ದರಾಜು ಮಾತನಾಡಿ, ಜೋಗಿಗೌಡರು ಕೃಷಿ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿ ಜಾಗೃತಿ ಮೂಡಿಸಿದ್ದಾರೆ. ರಾಜ್ಯದಲ್ಲಿ ಸಾವಿರಾರು ಕೆರೆಗಳಿದ್ದು ಅವುಗಳನ್ನು ಸಂರಕ್ಷಿಸುವುದು ನಮ್ಮ ಕರ್ತವ್ಯ. ಪರಿಸರ ಉಳಿದರೆ ಮಾತ್ರ ನಮ್ಮ ಬದುಕು ಸಾಧ್ಯ. ಪ್ರತಿಯೊಬ್ಬರೂ ತಮ್ಮ ಹೊಲಗದ್ದೆಗಳಲ್ಲಿ ಗಿಡಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಗೆ ಕೈಜೋಡಿಸಬೇಕು ಎಂದು ಹೇಳಿದರು. ಮರನೂ ಬೇಕಾಗಿಲ್ಲ, ಯಾವ ವನನೂ ಕೂಡ ಬೇಕಾಗಿಲ್ಲ. ಇವತ್ತು ವನ ಇರಲಿ, ಕೆರೆ ಇರಲಿ, ಅವನ್ನೆಲ್ಲ ಕೂಡ ನಾಶ ಪಡಿಸ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿ ಸೈಟ್ಗಳು ಮಾಡುವಂಥದ್ದು ಅಥವಾ ಬೇರೆ ಬೇರೆ ವಸ್ತುಗಳನ್ನ ಹಾಕುವಂಥದ್ದು ಅಥವಾ ಬೇರೆ ಬೇರೆ ವ್ಯವಹಾರಕ್ಕೆ ಬಳಸ್ಕೊಳ್ಳುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ವನ ಮುಖ್ಯ ಆಗಿದೆ. ಒಂದು ಮನೆಗೆ ಒಂದು ಮರ ಮತ್ತು ನಿಮ್ಮ ಗದ್ದೆ ಹೊಲಗಳಲ್ಲಿ ಗಿಡಗಳನ್ನು ಬೆಳೆಸಬೇಕಾಗಿದೆ. ಇವತ್ತು ಪರಿಸರ ಇದ್ದರೆ ಮಾತ್ರ
ನಾವುಗಳು ಮತ್ತು ಪರಿಸರ ಇಲ್ಲ ಅಂತಂದರೆ ಯಾರೂ ಕೂಡ ನಾವು ಇರೋಕ್ಕಾಗಲ್ಲ. ಉಸಿರಾಟ ಬಹಳ ಮುಖ್ಯ ಇವತ್ತು. ಈ ಭಾಗದಲ್ಲಿ ಎಷ್ಟೋ ಪರವಾಗಿಲ್ಲ ನಮ್ಮ ಮಂಡ್ಯ ಭಾಗದಲ್ಲಿ. ಯಾಕೆಂದರೆ ಮಂಡ್ಯ ಭಾಗದಲ್ಲಿ ಯಾಕೆ ಪರವಾಗಿಲ್ಲ ಅಂತಂದರೆ ನಾಲ್ವಡಿಯರವರು ಕನ್ನಂಬಾಡಿ ಕಟ್ಟಿದ್ದಕ್ಕಾಗಿ ಎಲ್ಲ ಕಡೆ ಹಸಿರಿದೆ, ಎಲ್ಲ ಕಡೆ ಗಿಡಗಳಿದೆ, ಎಲ್ಲ ಕಡೆ ಮರಗಳಿದೆ. ಅದನ್ನೇ ಉತ್ತರ ಕರ್ನಾಟಕ ಹೋಗಿ, ಉತ್ತರ ಕರ್ನಾಟಕ ಹೋದರೆ ಎಲ್ಲ ಮೈದಾನ, ಒಂದು ಗಿಡ ಇಲ್ಲ, ಒಂದು ಮರ ಇಲ್ಲ, ಒಂದು ಕೆರೆ ಕಟ್ಟೆ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇರೋದು ಅಥವಾ ನಾವೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ವಾಸ ಮಾಡ್ತಿರ್ತಕ್ಕಂಥದ್ದು ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ನಾವೆಲ್ಲ ಹುಟ್ಟಿರ್ತಕ್ಕಂಥದ್ದು ಅದು ನಮ್ಮೆಲ್ಲರ ಪುಣ್ಯ. ಕಾರ್ಯಕ್ರಮದಲ್ಲಿ ಜೋಗಿಗೌಡ, ರಂಗೇಗೌಡ, ರಾಜಣ್ಣ, ಮುಖ್ಯ ಶಿಕ್ಷಕರಾದ ಕೆಎಲ್ ದೇವರಾಜು, ತಿಮ್ಮರಾಜು, ಪಿಡಿಒ ನಟೀಶ್, ಅಶೋಕ, ಅರ್ಜುನ್ ಹಾಗೂ ಶಿಕ್ಷಕರಾದ ಶಿವಲಿಂಗೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,